ಹಾಲೆಲೂಯ, ಹಾಲೆಲೂಯ. ಎಲ್ಲರೂ ಇಲ್ಲೇ ಇದ್ದೀರಾ? ಎಲ್ಲರೂ ಆರಾಧನೆಯಲ್ಲಿ ಕರ್ತನನ್ನು ಆರಾಧಿಸಿದ್ರ? ಆಮೆನ್, ಹಾಲೆಲೂಯ. ಸರ್ವಶಕ್ತನಾದ ದೇವರು ನಮ್ಮ ದೇವರು. ಆಮೆನ್. ಜೀವ ಸ್ವರೂಪನಾದ ದೇವರು ನಮ್ಮ ದೇವರು. ಅತ್ಯದ್ಭುತವಾದ ದೇವರು ನಮ್ಮ ದೇವರು. ನಮ್ಮನ್ನ ಎಂದಿಗೂ ಕೈ ಬಿಡದೆ ನಮ್ಮನ್ನ ಪರಾಮರಿಸುವಂತ ದೇವರು ನಮ್ಮ ದೇವರು. ಹಾಲೆಲೂಯ, ಹಾಲೆಲೂಯ. ಆ ರೀತಿಯಾಗಿ ದೇವರು ನಮ್ಮೊಂದಿಗೆ ನಮ್ಮನ್ನ ನಡೆಸ್ತಾ ನಮ್ಮನ್ನ ಪರಾಮರಿಕೆಯಲ್ಲಿ ನಡೆಸ್ಕೊಂಡು ಹೋಗುವಂತ ಅತ್ಯದ್ಭುತವಾದ ದೇವರು. ಆದುದರಿಂದ ಅಂತ ಅತ್ಯದ್ಭುತವಾದ ದೇವರಿಗೆ ಕೈ ಚಪ್ಪಾಳೆ ತಟ್ಟಿ ಸ್ತೋತ್ರ ಮಾಡೋಣ. ಹಾಲೆಲೂಯ. ಸೊ ದೇವಾದಿ ದೇವನು, ಜೀವ ಸ್ವರೂಪನು, ಅದ್ಭುತ ಸ್ವರೂಪನಾಗಿರುವಂತ ದೇವರು ನಮ್ಮನ್ನ ಆರಿಸಿಕೊಂಡು ತನ್ನ ಮಕ್ಕಳನ್ನಾಗಿ ನಮ್ಮನ್ನ ಮಾಡಿ ಇವತ್ತು ಪ್ರತಿದಿನ ನಮ್ಮ ಜೀವಿತಗಳನ್ನ ಕಾಪಾಡ್ಕೊಂಡು ಬರ್ತಾ ಇದ್ದಾರಲ್ಲ, ಅಂತ ಅಪ್ರಮೇಯವಾದ ಆಕನಿಕರವುಳ್ಳ ತಂದೆ ನಮ್ಮ ಜೀವಿತದಲ್ಲಿ ಸಿಕ್ಕಿರುವಂತದ್ದು ಅದು ನಮ್ಮ ಆಶೀರ್ವಾದ. ಹಲ್ಲೆಲೂಯ, ಹಲ್ಲೆಲೂಯ. ಎಲ್ಲೋ ಇರ್ಬೇಕಾಗಿತ್ತು, ಏನೋ ಆಗ್ಬೇಕಾಗಿತ್ತು, ನಮ್ಮ ಜೀವಿತಗಳೆಲ್ಲೋ ನಾಶವಾಗಬೇಕಾಗಿತ್ತು, ನಮ್ಮ ಬ್ರತುಕುಗಳೆಲ್ಲೋ ನಾಶವಾಗಬೇಕಾಗಿತ್ತು. ಎಷ್ಟೋ ಜನರು ಈ ಲೋಕ ಪ್ರಪಂಚವನ್ನ ಬಿಟ್ಟು ಹೋಗ್ತಾ ಇದ್ದಾರೆ, ಈ ಲೋಕದಲ್ಲಿ ದೇಹಗಳನ್ನ ಬಿಟ್ಟು ಹೋಗ್ತಾ ಇದ್ದಾರೆ. ಮಾತ್ರವಲ್ಲದೆ ಈ ಲೋಕದಲ್ಲಿ ಆತ್ಮಹತ್ಯೆಗಳು ಮಾಡ್ಕೊಳ್ತಾ ಇದ್ದಾರೆ, ಈ ಲೋಕದಲ್ಲಿ ನಾಶವಾಗ್ತಾ ಇದ್ದಾರೆ. ಆದ್ರೂ ನಾವಾದ್ರೂ ನಾಶವಾಗದೆ ಉಳಿದಿದ್ದೀವಿ ಅಂದ್ರೆ ಅದು ನಾವು ಆರಾಧಿಸ್ತಾ ಇರುವಂತ ದೇವರ ಅಪ್ರಮೇಯವಾದ ಕರುಣೆಯೇ. ಹಲ್ಲೆಲೂಯ, ಹಲ್ಲೆಲೂಯ. ನಾವು ನೀವು ಇವತ್ತು ಜೀವಂತವಾಗಿ ಜೀವಿಸ್ತಾ ಇದ್ದೇವೆ, ಸಂತೋಷವಾಗಿ ಊಟ ಮಾಡ್ತಾ ಇದ್ದೇವೆ, ನೆಮ್ಮದಿಯಾಗಿ ಬದುಕ್ತಾ ಇದ್ದೇವೆ, ಆನಂದಕರವಾಗಿ ಕುಟುಂಬದ ಜೊತೆ ಜೀವಿಸ್ತಾ ಇದ್ದೇವೆ, ಸಂತೋಷವಾಗಿ ಕುಟುಂಬವೆಲ್ಲ ಸೇರಿ ಕರ್ತನನ್ನು ಆರಾಧಿಸ್ತಾ ಇದ್ದೀವಿ ಅಂದ್ರೆ ಅದು ಆ ಕಲ್ವಾರಿ ಶಿಲುಬೆಯಲ್ಲಿ ತನ್ನ ಪ್ರಾಣವನ್ನೇ ನೀಡಿ ಶಿಲುಬೆಯ ಮೇಲೆ ತ್ಯಾಗದ ಮಮತಾ ಮೂರ್ತಿಯಾಗಿ ನಿಂತಿರುವಂತ ಯೇಸು ಕ್ರಿಸ್ತನೇ. ಹಲ್ಲೆಲೂಯ. ಯಾರನ್ನ ಸ್ವಲ್ಪ ನಿಧಾನಕ್ಕಾಗಲು ಎಲ್ಲರೂ ಭಯ ಪಡ್ಬಿಡ್ತಾರೆ. ಆಮೆನ್, ಹಲ್ಲೆಲೂಯ. ಅತ್ಯದ್ಭುತವಾದ ದೇವರನ್ನು ಆರಾಧಿಸ್ತಾ ಇದ್ದೇವೆ. ಆದ್ರೆ ನನಗೆ ಒಂದು ಶೋಚನೀಯಕರವಾದಂತ ಒಂದು ಸಂಗತಿ ಏನಂದ್ರೆ, ಇನ್ನು ದೇವರ ಮಕ್ಕಳಾದಂತ ನಮಗೆ ಆ ಧೈರ್ಯ ಇಲ್ಲ. ಇನ್ನು ದೇವರ ಮಕ್ಕಳಾದಂತ ನಮಗೆ ನಮ್ಮ ದೇವರು ಸರ್ವಶಕ್ತನು, ನಮ್ಮ ದೇವರ ಜೀವ ಸ್ವರೂಪನು, ನಮ್ಮ ದೇವರನ್ನ ಕಾಪಾಡ್ತಾ ಇದ್ದಾನೆ, ನಮ್ಮ ದೇವರನ್ನು ನಡೆಸ್ತಾ ಇದ್ದಾನೆ, ನನ್ನ ದೇವರನ್ನ ಪ್ರತಿನಿತ್ಯ ನಡೆಸ್ತಾನೆ ಅನ್ನುವಂತ ಆ ನಂಬಿಕೆಯ ಜೀವಿತ ಎಷ್ಟೋ ಜನರಲ್ಲಿ ಇಲ್ಲ. ಇದು ಬಹಳ ಶೋಚನೀಯವಾದ ಸಂಗತಿ. ಈ ದಿನಗಳಲ್ಲಿ, ಇವತ್ತಿನ ಕಾಲಘಟ್ಟಗಳಲ್ಲಿ ಚರ್ಚ್ ಇವತ್ತು ಬೆಂಕಿ ಆಗ್ಬೇಕಾಗಿತ್ತು. ಚರ್ಚ್ ಅನ್ನುವಂಥದ್ದು ಒಂದು ಅಗ್ನಿಯುತವಾದಂತ, ಮಾತ್ರವಲ್ಲದೆ ಲೋಕವನ್ನ ನಡುಗಿಸುವಂತ, ಲೋಕಕ್ಕೆ ಪಾಠಗಳನ್ನ ಕಲಿಸುವಂತ, ಲೋಕಕ್ಕೆ ಸತ್ಯವನ್ನ ತಿಳಿಸುವಂತ, ಲೋಕವನ್ನ ಕ್ರಿಸ್ತನ ಮಹಿಮೆಯಿಂದ ತುಂಬುವಂತ ಒಂದು ಸಭೆ ಆಗ್ಬೇಕಾಗಿತ್ತು. ಆದ್ರೆ ಸಭೆ ಇವತ್ತಿನ ದಿನ ಮಲಗಿಬಿಟ್ಟಿದೆ. ನಾವಿರುವಂತ ಗ್ರಾಮಗಳು, ನಾವಿರುವಂತ ಹಳ್ಳಿಗಳು, ನಾವು ಜೀವಿಸ್ತಾ ಇರುವಂತ ಜನರ ಮಧ್ಯದಲ್ಲಿ ನಾವೆಲ್ಲರೂ ಕೂಡ ಪ್ರಖ್ಯಾತಿಯನ್ನ ಪಡಬೇಕಾಗಿತ್ತು. ಯಾರ ಪ್ರಖ್ಯಾತಿ? ನನ್ನ ನಿನ್ನ ಪ್ರಖ್ಯಾತಿ ಅಲ್ಲ. ಯಾರ ಪ್ರಖ್ಯಾತಿ? ನನ್ನ ನಿನ್ನ ಐಶ್ವರ್ಯದ ಪ್ರಖ್ಯಾತಿ ಅಲ್ಲ. ಯಾರ ಪ್ರಖ್ಯಾತಿ? ನನಗೂ ನಿನಗೂ ಇರುವಂತ ಆಸ್ತಿಯ ಪ್ರಖ್ಯಾತಿ ಅಲ್ಲ. ಯಾರ ಪ್ರಖ್ಯಾತಿ? ನನ್ನ ನಿನ್ನ ಜಾತಿಯ ಪ್ರಖ್ಯಾತಿ ಅಲ್ಲ. ಬದಲಾಗಿ ಸರ್ವಶಕ್ತನಾದಂತ ಆ ಯೇಸು ಕ್ರಿಸ್ತನ ಪ್ರಖ್ಯಾತಿಯನ್ನ ಪ್ರಖ್ಯಾತಿ ಪಡಿಸಬೇಕಾಗಿತ್ತು. ಅಂದ್ರೆ ಸಭೆ ಇವತ್ತಿನ ದಿನ ಮಲಗಿಬಿಟ್ಟಿದೆ. ನಂಬಿಕೆಯಲ್ಲಿ ದೃಢವಿಲ್ಲ, ಜಾತಿ ವ್ಯವಸ್ಥೆಯಲ್ಲಿ ಜೀವಿಸ್ತಾ ಇದೆ ಚರ್ಚ್, ಐಶ್ವರ್ಯದಲ್ಲಿ ಜೀವಿಸ್ತಾ ಇದೆ ಚರ್ಚ್, ಚರ್ಚ್ ಅನ್ನುವಂಥದ್ದು ವಾದ ವಿವಾದಗಳಲ್ಲಿ ಜೀವಿಸ್ತಾ ಇದೆ ಚರ್ಚ್. ಇಟ್ಸ್ ನಾಟ್ ಎ ಚರ್ಚ್. ಅದು ಸಭೆ ಅಲ್ಲ, ಅದು ಸಭೆ ಅಲ್ಲ, ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂತಂದ್ರೆ ಎಲ್ಲಿ ವಾದ ವಿವಾದ ಇದೆಯೋ, ಎಲ್ಲಿ ಜಗಳಗಳಿದೆಯೋ, ಎಲ್ಲಿ ಸಮಸ್ಯೆಗಳಿದೆಯೋ, ಎಲ್ಲಿ ವಿಶ್ವಾಸಿಗಳು ಇನ್ನು ಲೋಕದ ಪ್ರಕಾರ ಜೀವಿಸ್ತಾ ಇದ್ದಾರೋ, ಇನ್ನು ಎಲ್ಲಿ ವಿಶ್ವಾಸಿಗಳು ತಮ್ಮ ಐಶ್ವರ್ಯದಲ್ಲಿ ಬದುಕ್ತಾ ಇದ್ದಾರೋ, ಇನ್ನು ಎಲ್ಲಿ ವಿಶ್ವಾಸಿಗಳು ತಮ್ಮ ಜಾತಿ ವ್ಯವಸ್ಥೆಯಲ್ಲಿ ಬದುಕ್ತಾ ಇದ್ದಾರೋ, ಇನ್ನು ಅವರು ದೇವರ ಮಕ್ಕಳಾಗಲಿಕ್ಕೆ ಸಾಧ್ಯವಿಲ್ಲ. ಯಾಕಂತಂದ್ರೆ ಕ್ರಿಸ್ತನು ತನ್ನ ಪ್ರಾಣವನ್ನು ಕೊಟ್ಟಿರೋದ್ರಿಂದ, ಕ್ರಿಸ್ತ ತನ್ನ ಅಪ್ರಮೇಯವಾದ ಕರುಣೆಯನ್ನು ತೋರಿಸೋದ್ರಿಂದ. ದೇವರ ಮಕ್ಕಳಂದ್ರೆ ಯಾರು? ಕ್ರಿಸ್ತನ ಪ್ರಚಾರ ಪಡಿಸೋರು. ದೇವರ ಮಕ್ಕಳಂದ್ರೆ ಯಾರು? ನಾವೆಲ್ಲರೂ ಒಂದೇ ಅಂತ ಬದುಕುವಂತವ್ರು. ದೇವರ ಮಕ್ಕಳಂದ್ರೆ ಯಾರು? ಈ ಲೋಕದ ಐಶ್ವರ್ಯದಲ್ಲಿ ಮನಸ್ಸದೇ ಇರುವಂತವ್ರು. ಹಲ್ಲೆಲೂಯ, ಹಲ್ಲೆಲೂಯ. ಪ್ರಿಯ ದೇವರ ಮಕ್ಕಳೇ, ಪ್ರಿಯ ದೇವ ಜನವೇ, ಸಭೆ ಎದ್ದೊಳ್ಬೇಕು. ಇವತ್ತು ಯವನಸ್ಥರುಗಳಿಗೆ ಇವತ್ತಿನ ದಿನ ಸಭೆ ಅಂತಂದ್ರೆ ಆಸಕ್ತಿ ಇಲ್ಲ. ಯವನಸ್ಥರುಗಳಿಗೆ ಯಾವ ಆಸಕ್ತಿ ಆಗ್ತಾ ಇದೆ? ಅವರು ಜೀವಿತದಲ್ಲಿ ಅವರು ವಿದ್ಯಾಭ್ಯಾಸವನ್ನು ಮಾಡಬೇಕು, ಅವ್ರ ಜೀವನದಲ್ಲಿ ಅವರು ಉನ್ನತ ಮಟ್ಟಕ್ಕೆ ಬೆಳೆಯಬೇಕು. ವಿಶ್ವಾಸಿಗಳಿಗೆ ಒಂದು ಸಭೆ ಅಂದ್ರೆ ಹೆಂಗಾಗಿದೆ? ಇವತ್ತಿನ ದಿನ ಸ್ಥಾನಮಾನಗಳು ಬೇಕು, ಇವತ್ತಿನ ದಿನ ಗೌರವ ಬೇಕು, ಇವತ್ತಿನ ದಿನ ಅವ್ರ ಜೀವನದಲ್ಲಿ ಅವ್ರ ಊರುಗಳಲ್ಲಿ ಅವ್ರಿಗೆ ಒಳ್ಳೆ ಗೌರವ ಇರಬೇಕು. ಆದ್ರೆ ಯೇಸುವಿಗಾಗಿ ನಿಂತ್ಕೊಳ್ರಿ ಅಂತ ಹೇಳುವಾಗ ಯೇಸುವಿಗಾಗಿ ಬದುಕಬೇಕಂತ ವೈರಾಗ್ಯ ಇಲ್ಲ. ಆಮೆನ್, ಹಲ್ಲೆಲೂಯ. ಶೋಚನೀಯವಾದ
ಆಮೆನ್. ನನಗೆ ಈ ವಾರದಲ್ಲಿ ನಮ್ಮ ಮನೆಗೆ ಒಬ್ರು ಬಂದರು. ನನಗೊಂದು ಮಾತು ಹೇಳಿದ್ರು. ನಿನಗೆ ಇಷ್ಟ ಇದ್ರೆ ನಾನು ಒಂದು ಮಾತು ಹೇಳ್ತೀನಿ ಕೇಳು ಅಂತ. ಸರಿ ಹೇಳಿ. ದೊಡ್ಡಬಳ್ಳಾಪುರದಿಂದ ಗೌರಿಬಿದನೂರು ರೋಡ್ಗೆ ಹೋಗುವಂತ ಜಾಗದಲ್ಲಿ ನಮ್ದು ಸ್ಥಳ ಇದೆ, ಅದ್ ನಾವು ನಿಮ್ಗೆ ಕೊಡ್ತೀವಿ, ನೀವು ಅಲ್ಲಿ ವಾಸ ಮಾಡ್ತೀರಾ? ಇಮ್ಮಿಡಿಯೇಟ್ ಆಗಿ ನನ್ನ ಹೃದಯದಲ್ಲಿ ದೇವ್ರಿಗೊಂದು ಮಾತಾಡಿದೆ, ಸ್ವಾಮಿ ನನ್ನನ್ನ ರಾಜನೂಟೆಗಾಗಿ ಕರೆದಿದೀಯಾ, ಎಷ್ಟೇ ಐಶ್ವರ್ಯದ ಕಾರ್ಯ ನನ್ನ ಮುಂದೆ ಬಂದ್ರು ಅದನ್ನ ನಾನು ಮುಟ್ಟಲ್ಲ. ಅದನ್ನ ನಾನು ಮುಟ್ಟೋದಿಲ್ಲ. ನಾನು ಇಲ್ಲಿನ ಜನರಿಗೋಸ್ಕರವಾಗಿ ನಿಂತ್ಕೊಳ್ತೇನೆ. ಇಲ್ಲಿನ ಜನರಿಗೋಸ್ಕರವಾಗಿ, ಇಲ್ಲಿನ ಕಾರ್ಯಗಳಿಗೋಸ್ಕರವಾಗಿ, ಇಲ್ಲಿನ ಆತ್ಮಗಳ ರಕ್ಷಣೆಗೋಸ್ಕರವಾಗಿ, ಇಲ್ಲಿನ ಆತ್ಮಗಳ ಆದಾಯಕ್ಕೋಸ್ಕರವಾಗಿ ನಾನು ನಿಂತ್ಕೊಳ್ತೇನೆ. ಈ ಲೋಕದ ಐಶ್ವರ್ಯ ಕ್ಷಣಿಕ, ಈ ಲೋಕದ ಆಶೀರ್ವಾದ ಕ್ಷಣಿಕ, ಈ ಲೋಕದಲ್ಲಿ ನಾವೇನ್ ಸಂಪಾದನೆ ಮಾಡ್ತೀವೋ ಎಲ್ಲ ಬಿಟ್ಟು ಹೋಗ್ಬೇಕು. ಆದ್ರೆ ನನ್ನ ದೊಡ್ಡ ಆಸ್ತಿ ನೀವು. ಹಲ್ಲೆಲೂಯಾ. ನನ್ನ ದೊಡ್ಡ ಐಶ್ವರ್ಯ ನೀವೇ. ನಾನು ಹೊಗಳಿಕೊಳ್ತಕ್ಕಂತ ನನ್ನ ಹೊಗಳಿಕೆ, ನಾನು ಹೊಗಳ್ತಕ್ಕಂತ ನನ್ನ ಗೌರವ, ಪೌಲನು ಹೇಳ್ತಾನೆ, ನನ್ನ ಜಯಮಾಲೆ ನೀವೇ. ಆಮೆನ್. ಹಲ್ಲೆಲೂಯಾ. ಪ್ರಿಯ ದೇವರ ಮಕ್ಕಳೇ, ನಾನು ಕ್ರಿಸ್ತನ ದಾಸನಾಗಿ ಬಹಳ ವೇದನೆಯಿಂದ ಇವತ್ತು ನನ್ನ ಸಭೆಗೆ ಮಾತಾಡ್ತಾ ಇದ್ದೇನೆ. ಬರೀ ನಮ್ಮ ಸಭೆಗೆ ಮಾತ್ರ ಅಲ್ಲ, ಈ ಆನ್ಲೈನ್ ನಲ್ಲಿ ಯಾರ್ಯಾರು ನೋಡ್ತಾ ಇದ್ದಾರೋ ಎಲ್ಲಾ ಸಭೆಗಳಿಗೂ ಹೇಳ್ತಾ ಇರುವಂತದ್ದು, ನಾವೆಲ್ಲರೂ ಕೂಡ ಆತ್ಮಗಳ ರಕ್ಷಣೆಗಾಗಿ ಹೋರಾಡಬೇಕಾಗಿದೆ. ಜನರನ್ನ ಕ್ರಿಸ್ತನ ಕಡೆಗೆ ನಡೆಸುವುದಕ್ಕಾಗಿ ಹೋರಾಡಬೇಕಾಗಿದೆ. ನಮ್ಮ ಸ್ಥಾನಮಾನಗಳನ್ನ ಬಿಡಬೇಕು, ನಮ್ಮ ಜಾತಿ ವ್ಯವಸ್ಥೆಯನ್ನ ಬಿಡಬೇಕು, ನಮ್ಮ ಐಶ್ವರ್ಯಗಳನ್ನ ಬಿಡಬೇಕು. ನಾನು ಹೆಚ್ಚಿನವನು, ಕೆಳಗಿನವನು, ನಾನು ಮೇಲಿನವನು ಅನ್ನುವಂತ ಎಲ್ಲಾ ಕಾರ್ಯಗಳು ಬಿಟ್ಟು ದೇವರೇ ಆತ್ಮಗಳನ್ನ ರಕ್ಷಿಸು, ಆತ್ಮಗಳನ್ನ ರಕ್ಷಿಸು. ಆತ್ಮಗಳನ್ನ ದೇವರೇ ಸ್ವಾಮಿ ನಾಶನದ ಕಡೆಯಿಂದ ತಪ್ಪಿಸು. ನನಗೆ ಜೀವ ಕೊಟ್ಟಿದೆ, ನನಗೆ ಬಲ ಕೊಟ್ಟಿದ್ಯಾ, ನನಗೆ ಕೃಪೆ ಕೊಟ್ಟಿದ್ಯಾ, ನನ್ನ ಜೀವಿತದಲ್ಲಿ ಆಶೀರ್ವಾದ ಕೊಟ್ಟಿದ್ಯಾ ಅಂತ ಎಷ್ಟೋ ಜನರು ನಾಶನದಲ್ಲಿದ್ದಾರೆ. ದೇಶದ ಎಲ್ಲೆಡೆ ನಾವು ನೋಡುವಾಗ, ನಮ್ಮ ರಾಜ್ಯದ ಎಲ್ಲೆಡೆ ನೋಡುವಾಗ ನೀರುಗಳು ತುಂಬಿಕೊಂಡು ಮನೆಗಳು ಮುಳುಗಿ ಹೋಗಿ, ಹಳ್ಳಿಗಳು ಮುಳುಗಿ ಹೋಗಿದೆ. ಹಲ್ಲೆಲೂಯಾ. ಎಲ್ರು ಇಲ್ಲೇ ಇದ್ದೀರಾ? ಆಚೆ ಇರೋರೆಲ್ರು ನನ್ನ ಜೊತೆ ಇದ್ರ ಅಲ್ಲೇಲು ಹೇಳಿ. ಎಲ್ಲಾದ್ರೂ ದೂರ ಹೋಗಿದ್ರೆ ಅಲ್ಲೇಲು ಹೇಳಿ. ಆಮೇನ್. ಎಲ್ರು ಇಲ್ಲೇ ಇದ್ದೀರಾ ಅಂತ ಅರ್ಥ ಆಯ್ತು. ಯಾಕೋ ಎಲ್ರು ಸಪ್ಪಗಿದ್ದೀರಿ? ಯಾಕೆಲ್ರು ಮಾಸ್ಕ್ಗಳು ಹಾಕಿರೋದ್ರಿಂದನಾ? ಹಲ್ಲೆಲೂಯಾ. ಮಾಸ್ಕ್ಗಳು ಹಾಕಿರೋದ್ರಿಂದನಾ? ಆಮೆನ್. ಹಲ್ಲೆಲೂಯಾ. ಹಲ್ಲೆಲೂಯಾ. ನನ್ನ ದೇವರು ಸರ್ವಶಕ್ತನು. ಆಮೆನ್. ನನ್ನ ದೇವರು ಅತ್ಯದ್ಭುತವಾದವನು. ನಾನು ಯಾವ ಸುವಾರ್ತೆಯನ್ನ ಸಾರ್ತಾ ಇದ್ದೇನೋ, ಯಾವ ಆತನನ್ನ ಪ್ರಚುರಪಡಿಸ್ತಾ ಇದ್ದಾನೋ, ಆತನು ತನ್ನ ಮಕ್ಕಳನ್ನ ಒಂದು ದಿನವೂ ಬಿಡದೆ, ಒಂದು ಕ್ಷಣವೂ ಬಿಡದೆ, ಒಂದು ಸೆಕೆಂಡ್ ಬಿಡದೆ ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡುವಂತ ಅತ್ಯದ್ಭುತವಾದ, ಅಪ್ರಮೇಯವಾದಂತ ಸೃಷ್ಟಿಕರ್ತ. ಹಲ್ಲೆಲೂಯಾ. ನನ್ನ ಪ್ರಿಯ ದೇವರ ಮಕ್ಕಳೇ, ಚರ್ಚ್ ಅಂತಂದ್ರೆ ಇವತ್ತು ಎದ್ದೋಳ್ಬೇಕು. ಏನ್ರ ಎದ್ದೋಳ್ಬೇಕು? ಇನ್ನು ನಂಬಿಕೆಯಲ್ಲಿ ದೃಢ ಇಲ್ಲ, ಇನ್ನು ನಂಬಿಕೆಯಲ್ಲಿ ಬಲವಾಗ್ತಾ ಇಲ್ಲ. ಆತ್ಮಿಕ ಜೀವಿತ ಅಂದ್ರೆ ಏನ್ ಗೊತ್ತಾ? ಕ್ರಿಸ್ತನನ್ನ ಆತ್ಮಿಕ ಜೀವಿತ ಅಂದ್ರೆ ಎಷ್ಟೋ ಜನರು ಏನ್ ತಿಳ್ಕೊಂಡಿದ್ದಾರೆ ಅಂದ್ರೆ, ನಾ ಜೋರ ಕೈ ಚಪ್ಪಲಿ ತಟ್ಬಿಟ್ರೆ, ನಾ ಪ್ರಾರ್ಥನೆ ಮಾಡ್ಬಿಟ್ರೆ, ಅಥವಾ ಇಲ್ಲ, ನನ್ನ ಪ್ರಕಾರ ಆತ್ಮಿಕ ಜೀವಿತ ಅಂದ್ರೆ ಏನ್ ಗೊತ್ತಾ? ಯೇಸುವಿನಿಂದ ತುಂಬಲ್ಪಡದೆ ನಿಜವಾದ ಆತ್ಮಿಕ ಜೀವಿತ. ಆಮೆನ್. ಯೇಸುವಿನ ಮಹಿಮೆಯಿಂದ ತುಂಬಲ್ಪಡುವಂಥದ್ದು, ಯೇಸುವಿನ ಪ್ರಸನ್ನತೆಯಿಂದ ತುಂಬಲ್ಪಡುವಂಥದ್ದು, ಯೇಸುವಿನ ವಾಕ್ಯದಿಂದ ತುಂಬಲ್ಪಡುವಂಥದ್ದು, ಯೇಸುವಿನ ಸ್ವಭಾವಗಳಿಂದ ತುಂಬಲ್ಪಡುವಂಥದ್ದೇ ನಿಜವಾದಂತ ಅತ್ಯದ್ಭುತವಾದಂತ ಆತ್ಮಿಕ ಜೀವಿತ. ಹಲ್ಲೆಲೂಯಾ. ಹಲ್ಲೆಲೂಯಾ. ನಾನು ಕ್ರಿಶ್ಚಿಯಾನಿಟಿ ಪರ್ಫೆಕ್ಷನ್ ಬಗ್ಗೆ ಮಾತನಾಡ್ತಾ ಇಲ್ಲ. ನಾವ್ ಯಾರು ಪರ್ಫೆಕ್ಟ್? ನಾವೆಲ್ಲರೂ ಪರ್ಫೆಕ್ಟ್ ಆಗ್ಬಿಟ್ರೆ ನಾವೆಲ್ಲರೂ ದೇವರುಗಳಾಗ್ಬಿಡ್ತೀವಿ. ಎಲ್ಲರಲ್ಲೂ ಒಂದಲ್ಲ ಒಂದು ಕೊರತೆಗಳು, ಸ್ವಭಾವಗಳು ಮಾತ್ರವಲ್ಲದೆ ಅನೇಕ ಬಲಹೀನತೆಗಳುಂಟು. ಆದರೂ ಕೂಡ ಕ್ರಿಸ್ತನಲ್ಲಿ ನಾವೆಲ್ಲರೂ ಬದಲಾಗಬೇಕು. ನಿಜವಾದ ಆತ್ಮಿಕ ಜೀವಿತ ಯಾವುದು? ಕೈ ಚಾಪಳೆ ತಟ್ಟದ? ನಾ ಕೈ ಚಾಪಳೆ ತಟ್ಟಿದ್ದೀನಿ. ವಿಶ್ವಾಸಿಯಾಗಿ ಕುತ್ಕೊಂಡು ನಿಜವಾದ ಆತ್ಮಿಕ ಜೀವಿತ ಅಂತಂದ್ರೆ ನಾನ್ ತಿಳ್ಕೊಂಡಿದ್ದು ಜೋರಾಗಿ ಕೈ ಚಪ್ಪಲಿ ತಟ್ಟಿ ಜೋರಾಗಿ ಅನ್ಯ ಭಾಷೆ ಮಾತಾಡುವಂಥದ್ದು ಅನ್ಯ ಭಾಷೆ ಅಂತ ನಾನ್ ತಿಳ್ಕೊಂಡೆ. ಆದ್ರೆ ನಿಜವಾದ ಅನ್ಯ ಭಾಷೆ ಅಲ್ಲ, ನಿಜವಾದಂತ ಅಭಿಷೇಕವಲ್ಲ. ನಿಜವಾದ ಆತ್ಮಿಕ ಜೀವಿತ ಈ ಕ್ರಿಸ್ತ ಯೇಸುವನ್ನ ಧರಿಸಿಕೊಂಡ್ರಿ. ಪೌಲನು ಬರೀತಾನೆ, ನಾನು ಜ್ಞಾನವಾಗಿ ಮಾತನಾಡ್ತೇನೆ, ಪವಿತ್ರಾತ್ಮ ತುಂಬಲ್ಪಟ್ಟು ಮಾತಾಡ್ತೇನೆ, ಅನ್ಯ ಭಾಷೆ ಮಾತಾಡ್ತೇನೆ, ಜ್ಞಾನವಾಗಿ ಪ್ರಾರ್ಥಿಸ್ತೇನೆ, ಆತ್ಮನು ತುಂಬಲ್ಪಟ್ಟು ಪ್ರಾರ್ಥಿಸ್ತೇನೆ. ಬಟ್ ಕ್ರಿಸ್ತ ಯೇಸುವನ್ನು ಅರಿಯುವುದೇ the which is the true spiritual life is ಕ್ರಿಸ್ತನ ಧರಿಸಿಕೊಳ್ಳಬೇಕು. ಕ್ರಿಸ್ತನನ್ನ ಎಷ್ಟು ಜನರು ಕ್ರಿಸ್ತನ ಧರಿಸಿಕೊಂಡು ಜೀವಿಸ್ತಾ ಇದ್ದಾರೆ?
ಯೇಸುವನ್ನ ನಮ್ಮ ಜೀವಿತಗಳಲ್ಲಿ ಧರಿಸಿಕೊಳ್ಳಿ. ಯೇಸುವನ್ನ ಧರಿಸಿಕೊಂಡಾಗ ನಮ್ಮ ಜೀವಿತಗಳು ಬದಲಾಗ್ತವೆ. ಆಮೆನ್. ನಿನ್ನ ಕುಟುಂಬದಲ್ಲಿ ಯೇಸುವನ್ನು ಧರಿಸಿಕೊ, ನಿನ್ನ ವಿದ್ಯಾಭ್ಯಾಸದಲ್ಲಿ ಯೇಸುವನ್ನು ಧರಿಸಿಕೊ, ನಿನ್ನ ಬಿಸಿನೆಸ್ ನಲ್ಲಿ ಯೇಸುವನ್ನು ಧರಿಸಿಕೊ, ನಿನ್ನ ಮಾಡ್ತಕ್ಕಂಥ ಸಕಲ ಕಾರ್ಯಗಳಲ್ಲಿ ಯೇಸುವನ್ನು ಧರಿಸಿಕೊ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸುವನ್ನು ನೀನು ಯಾವಾಗ ಧರಿಸಿಕೊಳ್ತೀಯೋ, ಆಮೆನ್, ಹಲ್ಲೆಲೂಯಾ. ಇವತ್ತು ನಮ್ಮ ದೊಡ್ಡ ಮಿಸ್ಟೇಕ್ ಏನಂದ್ರೆ ಯೇಸುವನ್ನು ಧರಿಸಿಕೊಳ್ಳಿ. ಆಮೆನ್. ಕ್ರಿಸ್ತ ಯೇಸುವನ್ನು ಅರಿಯುವುದೇ ಅತಿ ಶ್ರೇಷ್ಠವಾದದ್ದು ತಿಳಿದು ನಾನು ಎಲ್ಲವನ್ನ ನಷ್ಟವೆಂದೆನಿಸ್ತೇನೆ. ಅವನಿಗೆ ಅವತ್ತಿನ ಕಾಲದಲ್ಲಿ ಪೌಲ ಸುಮಾರು ಕೋಟಿಗಳ ಐಶ್ವರ್ಯವಂತ, ಸುಮಾರು ಕೋಟಿಗಳಿಗೆ ಐಶ್ವರ್ಯವಂತ. 2000 ಕ್ರಿಸ್ತ ಪೂರ್ವದಲ್ಲಿ ಯೇಸು ಕ್ರಿಸ್ತನು ಹೋದ ಮೇಲೆ, ಕ್ರಿಸ್ತ ಪೂರ್ವ ಆದ ಮೇಲೆ ಯೇಸು ಕ್ರಿಸ್ತನು ಬಂದ. ಯೇಸು ಕ್ರಿಸ್ತನ ಆದ್ಮೇಲೆ ಕ್ರಿಸ್ತ ಶಕ ಆರಂಭ ಆಯಿತು. ಕ್ರಿಸ್ತ ಶಕ ಆರಂಭ ಆದಂತ ದಿನಗಳಲ್ಲಿ ಪೌಲನು, ಭಕ್ತನಾದಂತ ಪೌಲನು ಬಹಳ ಐಶ್ವರ್ಯವಂತನಾಗಿದ್ದಂತೆ. ಅವನು ಬರಿತಾ ಇದ್ದಾನೆ, ಯೇಸುವನ್ನು ಅರಿಯುವುದೊಂದೇ ನನ್ನ ದೊಡ್ಡ ಶ್ರೇಷ್ಠತೆ. ಆಮೆನ್. ನಮ್ಮ ಸಭೆಗಳು ಯೇಸುವನ್ನು ಧರಿಸಿಕೊಳ್ಬೇಕು, ನಮ್ಮ ಜೀವಿತಗಳು ಯೇಸುವನ್ನು ಧರಿಸಿಕೊಳ್ಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗಾದ್ರೆ ನನ್ನ ಪ್ರೀತಿಯ ದೇವ ಜನರೇ, ನಮ್ಮ ಜೀವಿತಗಳನ್ನ ಕ್ರಿಸ್ತನಿಗೆ ಒಪ್ಪಿಸಿ ಜೀವಿಸೋಣ. ಈ ದಿನಗಳಲ್ಲಿ ಬೆಂಕಿಗಳಾಗಿ ಜೀವಿಸಬೇಕಾದಂತ ವಿಶ್ವಾಸಿಗಳು, ಇವತ್ತಿನ ದಿನ ಅಗ್ನಿಮಯವಾಗಿ ಜೀವಿಸಬೇಕಾದಂತ ವಿಶ್ವಾಸಿಗಳು, ಇವತ್ತು ಕ್ರಿಸ್ತನ ನಾಮವನ್ನು ಪ್ರಖ್ಯಾತಿಪಡಿಸಬೇಕಾಗಿದ್ದಂತ ದೇವ ಜನರುಗಳು ಕೂತ್ಕೊಂಡು ಬೇರೆ ಸಭೆಗಳ ಬಗ್ಗೆ ಮಾತನಾಡ್ತಾ ಇದ್ದೇವೆ, ಬೇರೆ ಕುಟುಂಬಗಳ ಬಗ್ಗೆ ಮಾತನಾಡ್ತಾ ಇದ್ದೇವೆ, ಮತ್ತೊಬ್ಬರ ಜೀವಿತಗಳ ಬಗ್ಗೆ ಮಾತನಾಡ್ತಾ ಇದ್ದೇವೆ. ಸುವಾರ್ತೆಯನ್ನು ಪ್ರಕಟಿಸಬೇಕಾಗಿದ್ದಂತ ದೇವ ಜನರು, ದೇವ ಸಂದೇಶಗಳನ್ನು ಕೊಡಬೇಕಾಗಿದ್ದಂತ ದೇವರ ಮಕ್ಕಳು, ಸುವಾರ್ತೆಗಳನ್ನ ಸಾರಬೇಕಾಗಿದ್ದಂತ ದೇವರ ಮಕ್ಕಳುಗಳು, ಯೇಸು ಮಾತ್ರ ಸತ್ಯ ಅಂತ ಜೀವಿಸಬೇಕಾಗಿದ್ದಂತ ದೇವ ಜನರು ನಾವು ಇವತ್ತಿನ ದಿನ ಏನ್ ಮಾಡ್ತಾ ಇದ್ದೇವೆ? ಹಲ್ಲೆಲೂಯಾ, ಹಲ್ಲೆಲೂಯಾ. ನನ್ನ ಪ್ರೀತಿಯ ದೇವ ಜನವೇ, ನನ್ನ ಪ್ರೀತಿಯ ದೇವ ಜನವೇ, ಯೇಸುವನ್ನು ಪ್ರಖ್ಯಾತಿಪಡಿಸುವ, ಯೇಸು ಒಬ್ಬಾತನನ್ನೇ ಪ್ರಖ್ಯಾತಿಪಡಿಸುವ, ಯೇಸು ಎಂಬ ಆ ಒಬ್ಬ ಸತ್ಯ ದೇವರನ್ನ, ಯೇಸು ಎಂಬ ಆ ಜೀವ ಸ್ವರೂಪನನ್ನ ಪ್ರಖ್ಯಾತಿಪಡಿಸುವಂತ ಸಭೆಗಳು ಎಲ್ಲಿ? ದೇವರೊಬ್ಬನನ್ನೇ ಪ್ರಖ್ಯಾತಿಪಡಿಸುವಂತ ವಿಶ್ವಾಸಿಗಳಲ್ಲಿ, ಯೇಸುವಿನ ನಾಮವನ್ನ ಪ್ರಖ್ಯಾತಿಗೆ ತರುವಂತ ಆತ್ಮಗಳನ್ನ ಕ್ರಿಸ್ತನ ಕಡೆಗೆ ನಡೆಸುವಂತ ಜನರಲ್ಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಿನ್ನನ್ನು ಆರೋಗ್ಯವಾಗಿ ಕಾಪಾಡಿದ್ದಾನೆ, ನಿನಗೆ ಸಂತೋಷ ಕೊಟ್ಟಿದ್ದಾನೆ, ನಿನಗೆ ಆರೋಗ್ಯ ಕೊಟ್ಟಿದ್ದಾನೆ, ನಿನಗೆ ಬಲ ಕೊಟ್ಟಿದ್ದಾನೆ. ನಿನ್ನ ಜೀವಿತದಲ್ಲಿ ಯಾರಾದ್ರೂ ಇಲ್ಲಿ ಭಿಕ್ಷೆ ಬೇಡಿ ತಿಂತಾ ಇದ್ದೀರಾ? ನಾನಂತೂ ಭಿಕ್ಷೆ ಬೇಡಿ ತಿಂತಾ ಇಲ್ಲ. ಯಾರಾದ್ರೂ ಬಡತನದಲ್ಲಿ ಬಿದ್ದು ಹೊರಲಾಡಿ ಬೀದಿಯಲ್ಲಿ ಬಿದ್ದಿದೀವಾ? ಇಲ್ಲ. ಸ್ವಾಮಿ ನಮ್ಮ ಜೀವಿತಗಳನ್ನು ಕಾಪಾಡಿದನಲ್ಲ. ಹಾಗಾದ್ರೆ ಕ್ರಿಸ್ತನಿಗಾಗಿ ನೀನು ಏನ್ ಮಾಡ್ತಾ ಇದ್ದೀಯ? ಕ್ರಿಸ್ತನಿಗಾಗಿ ಸುವಾರ್ತೆಯನ್ನು ಸಾರ್ತಾ ಇದೆಯೋ? ಕ್ರಿಸ್ತನಿಗಾಗಿ ಕ್ರಿಸ್ತನ ಧರಿಸಿಕೊಂಡು ಜೀವಿಸ್ತಾ ಇದೆಯೋ? ಆಮೆನ್. ಇನ್ನು ಜನರಿಗೆ ಭಯಪಟ್ಟು ಜೀವಿಸ್ತಾ ಇದ್ರೆ ನೀ ಕ್ರಿಸ್ತನವನಲ್ಲ. ಇನ್ನು ಜನರ ಮುಂದೆ ನನ್ನ ಗಂಡ ಏನಂದು ಬಿಡ್ತಾನೋ, ನನ್ನ ಹೆಂಡತಿ ಏನಂದು ಬಿಡ್ತಾಳೋ, ನನ್ನ ಊರ್ನವ್ರು ಏನಂದು ಬಿಡ್ತಾರೋ, ನನ್ನ ಪಕ್ಕದ ಮನೆಯವ್ರು ಏನಂದು ಬಿಡ್ತಾರೋ, ಆ ಮಾತ್ರವಲ್ಲದೆ ನನ್ನ ಕೆಲಸ ಮಾಡೋ ಜಾಗದಲ್ಲಿ ನಾನು ಕ್ರಿಸ್ತನವನಂದು ಬಿಟ್ರೆ ಏನಂದು ಬಿಡ್ತಾರೋ, ನಾನು ಯೇಸುವನವನಂದು ಬಿಟ್ರೆ ಏನಂದು ಬಿಡ್ತಾರೋ, ನಾನು ಹೋಗ್ತಾ ಇರ್ತಕ್ಕಂಥ ನನ್ನ ಸಂಬಂಧಿಕರು ನಾನು ಯೇಸುವನನ್ನು ಅಂದ್ರೆ ಏನಂದು ಬಿಡ್ತಾರೋ ಅನ್ನುವಂತ ಇನ್ನೂ ಭಯದಲ್ಲಿ ಜೀವಿಸ್ತಾ ಇದೆಯಾ? ಹಾಗಾದ್ರೆ ಇನ್ನೂ ಆ ಭಯದಲ್ಲಿ ಜೀವಿಸ್ತಾ ಇದ್ರೆ ನೀನು ಕ್ರಿಸ್ತನವನಲ್ಲ. ಕ್ರಿಸ್ತನವನಾಗಬೇಕಾದ್ರೆ ಜನರ ಮುಂದೆ ನಾನು ಕ್ರಿಸ್ತನವನು ಅಂತ ಬಹಿರಂಗವಾಗಿ ಹೇಳಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಕೆಲವು ವರ್ಷಗಳಿಂದ ನನ್ನನ್ನು ಒಬ್ರು ಒಂದು ಪ್ರಶ್ನೆ ಕೇಳಿ, ಯಾಕೆ ನೀನು ಹೆಸರು ಚೇಂಜ್ ಮಾಡ್ಕೊಂಡೆ? ಯಾಕೆ ನೀನು ಕ್ರೈಸ್ತನ ಅಂತ ಹೇಳ್ಕೊಳ್ಬೇಕು? ನಿನ್ಗೆ ಯಾವ ಬೆನಿಫಿಟ್ ಸಿಗೋದಿಲ್ಲ, ನಿನ್ನ ಮಕ್ಕಳಿಗೆ ಗೌರ್ಮೆಂಟ್ ಇಂದ ಯಾವ ಬೆನಿಫಿಟ್ ಸಿಗೋದಿಲ್ಲ, ನಿನ್ನ ಮಕ್ಕಳಿಗೆ ಗೌರ್ಮೆಂಟ್ ಇಂದ ಯಾವ ಫೆಸಿಲಿಟಿ ಸಿಗೋದಿಲ್ಲ. ನಾನು ಅದನ್ನ ಹೇಳಿದೆ, ನಾನು ಬದುಕೋದು ಗೌರ್ಮೆಂಟ್ ಇಂದಲ್ಲ, ನಾನು ಜೀವಿಸೋದು ಗೌರ್ಮೆಂಟ್ ಇಂದಲ್ಲ, ನಾನು ಬದುಕ್ತಾ ಇರೋದು ಇನ್ನೊಬ್ಬರಿಂದಲ್ಲ, ನಾನು ಜೀವಿಸ್ತಾ ಇರೋದು ಇನ್ನೊಬ್ಬರಿಂದಲ್ಲ. ನಾನು ನನ್ನ ಮಕ್ಕಳು ಬದುಕೋದು ಕ್ರಿಸ್ತನಾದಂತ ಆ ಯೇಸುವಿನಿಂದಲೇ, ಆ ಪರಲೋಕ ಸಂಸ್ಥಾನದಲ್ಲಿ ಜೀವಿಸ್ತಾ ಇರುವಂತ ದೇವರಿಂದಲೇ, ಆ ಸರ್ವಶಕ್ತಿನಿಂದಲೇ ನಾವು ಬದುಕ್ತಾ ಇರುವಂತದ್ದು. ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಕ್ರಿಸ್ತ ಯೇಸುವನ್ನು ಧರಿಸಿಕೋ, ಕ್ರಿಸ್ತನಿಗಾಗಿ ವೈರಾಗ್ಯವಾಗಿರು. ಆಮೆನ್. ನಾನು ಕ್ರೈಸ್ತನವನಾಗಿದ್ದ ಮಾರ್ಪಟ್ಟ ಮೇಲೆ, ಕ್ರಿಸ್ತನವನಾಗಿ ಜೀವಿಸಿದ ಮೇಲೆ ನನಗೆ ರೇಷನ್ ಕಾರ್ಡ್ ರದ್ದಾಯಿತು, ನೋ ಪ್ರಾಬ್ಲಮ್, ಊಟ ಮಾಡ್ತಾ ಇದ್ದೀನಿ. ಹಲ್ಲೆಲೂಯಾ. ನನಗೆ ಬಿಪಿಎಲ್ ಕಾರ್ಡ್ ಕೊಡ್ಲಿಲ್ಲ, ಎಪಿಎಲ್ ಕಾರ್ಡ್ ಕೊಟ್ಟ, ಓಕೆ, ನೋ ಪ್ರಾಬ್ಲಮ್, ಬದುಕ್ತಾ ಇದ್ದೀನಿ, ಜೀವಿಸ್ತಾ ಇದ್ದೀನಿ.
ಆಮೆನ್. ನಿನ್ನ ದೇವರು ನಿನ್ನನ್ನು ಒಂದು ಕ್ಷಣವೂ ಕೈ ಬಿಡಲ್ಲ, ಒಂದು ಕ್ಷಣ ಕೈ ಬಿಡಲ್ಲ. ಆಮೆನ್. ಹಲ್ಲೆಲೂಯಾ. ಅತ್ಯದ್ಭುತವಾದ ದೇವರು. ದೇವರಿಗಾಗಿ ವೈರಾಗ್ಯ ಮಾಡಿ ಜೀವಿಸು. ಕರ್ತನಿಗಾಗಿ ದೇವರಿಗಾಗಿ. ಸೌಂಡ್ ಸ್ವಲ್ಪ ಇನ್ನು ಕಮ್ಮಿನೇ ಐತೆ. ಹಲ್ಲೆಲೂಯಾ. ದೇವರಿಗಾಗಿ ವೈರಾಗ್ಯವಾಗಿ ಜೀವಿಸು. ಯಾರಿಗಾಗಿ? ಪ್ರಿಯ ದೇವರ ಮಕ್ಕಳೇ, ನೀವು ಒಂದು ಮಾತ್ರ ತಿಳ್ಕೊಳ್ಳಿ, ನನ್ನ ಜೀವಿತದ ಪ್ರಕಾರವಾಗಿ ನಾನು ಪಾಸ್ಟ್ ಆಗಿರೋದ್ರಿಂದ ಜನರು ನನಗೆ ಪರಿಚಯ ಇದ್ದಾರೆ ಇಲ್ಲ ಅನ್ನೋದಕ್ಕಿಂತ ಇದ್ಯಾವುದು ಪ್ರಾಮುಖ್ಯ ಅಲ್ಲ. ನನ್ನ ದೇವರು ನನ್ನ ಸೃಷ್ಟಿಕರ್ತನಾಗಿರೋದ್ರಿಂದ, ನನ್ನ ದೇವರು ನನ್ನ ಅದ್ಭುತವಾದ ದೇವರಾಗಿರೋದ್ರಿಂದ ಇವತ್ತು ನಾನು ಜೀವಿಸ್ತಾ ಇದ್ದೇನೆ, ಇವತ್ತು ನಾನು ಬದುಕ್ತಾ ಇದ್ದೇನೆ, ಇವತ್ತು ನಾನು ನಡೆಸ್ಕೊಂಡು ಹೋಗ್ತಾ ಇದ್ದೇನೆ, ಇವತ್ತು ನಾನು ಕ್ರಿಸ್ತನ ಅಪ್ರಮೇಯದ ಪ್ರೀತಿಯಿಂದ ಪ್ರೀತಿಸಲ್ಪಟ್ಟು ಮುಂದೆ ಸಾಗ್ತಾ ಇದ್ದೇನೆ. ಹಲ್ಲೆಲೂಯಾ. 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 ಅಡ್ವರ್ಟೈಸ್ಮೆಂಟ್ ಇಲ್ಲ, ನನ್ನ ಜೀವಿತದ ಬಗ್ಗೆ ಅಡ್ವರ್ಟೈಸ್ಮೆಂಟ್ ಇಲ್ಲ. ದೇವರು ಸಾಕ್ತಾ ಇದ್ದಾರೆ. ಅನೇಕ ಜನರು ಆ ಒಂದು ಹಣದ ಹಿಂದೆ ಓಡಿ 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 ಹೋಗ್ತಾ ಇದ್ರೆ, ನಾನು ಮಾತ್ರ ದೇವರೇ 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 ಅಂತ ಕೂತಿದ್ರೆ, ನಾನು ಬರೋದಕ್ಕೆ ನನ್ನನ್ನು ನಡೆಸ್ತಾ ಇದ್ರೆ ನಿನ್ ಜೀವಿತ ನಡೆಸೋದಿಲ್ವಾ? ನೀನು ಬರೋದಕ್ಕೆ ನಡೆಸೋದಿಲ್ವಾ? ಅಯ್ಯೋ ದೇವರೇ, ನಾನು ಕೆಲಸ ಕಳ್ಕೊಂಡೆ, ಅಯ್ಯೋ ದೇವರೇ ನನಗಿದ್ದ ಹಣ ಕಳ್ಕೊಂಡೆ, ಅಯ್ಯೋ ನನಗಿದ್ದ ಒಡವೆ ಕಳ್ಕೊಂಡೆ, ಅಯ್ಯೋ ದೇವರೇ ನನಗಿದ್ದ ಎಲ್ಲ ಕಳ್ಕೊಂಡೆ, ಏನ್ ಮಾಡೋದೀಗ ಏನು ಮಾಡಬೇಡ. ಪ್ರಾರ್ಥಿಸು ಪ್ರಾರ್ಥಿಸು ಪ್ರಾರ್ಥಿಸು. ಎರಡನೇದಾಗಿ ನಿನ್ನ ಜವಾಬ್ದಾರಿಕೆಯನ್ನು ಮಾಡು. ಮೂರನೇದಾಗಿ ದೇವರು ತಾನೇ ನಿನ್ನ ಜೀವಿತ ನಡೆಸ್ತಾರೆ. ಪ್ರಾರ್ಥನೆ ಮಾಡು, ನಿನ್ ಜವಾಬ್ದಾರಿ. ಎಷ್ಟೋ ಜನ ಪ್ರಾರ್ಥನೆ ಮಾಡ್ತೀವಿ, ಜವಾಬ್ದಾರಿಕೆ ಮಾಡ್ತೀವಿ ಅಂದ್ರೆ ಅರ್ಥ ಏನು? ಅಡಿಗೆ ಮಾಡ್ತೀವಿ, ಹೋಗಿ ಟಿವಿ ಮುಂದೆ ಕುತ್ಕೊಂತೀವಿ. ಅಲ್ಲೆಲ್ಲೂಯ್ಯ. ಅಡಿಗೆ ಮಾಡ್ತೀವಿ, ಏನ್ ಮಾಡ್ಬೇಕು? ಊಟ ಬಡಿಸಬೇಕು, ಅದು ಜವಾಬ್ದಾರಿಕೆ. ಎಷ್ಟೋ ಜನರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಅಂದ್ರೆ ಅಡಿಗೆ ಮಾಡಿ ಅಡಿಗೆ ಮನೆಯಲ್ಲಿ ಇಟ್ಟಿದ್ದಾರೆ. ಜವಾಬ್ದಾರಿಕೆಯನ್ನು ತೆಗೆದುಕೊಂಡು ಬಡಿಸಿ ಮಕ್ಕಳೆಲ್ಲ ಕೂರಿಸ್ಕೊಂಡು, ಆಮೆನ್, ಹಲ್ಲೆಲೂಯಾ. ನಾವು ಹಂಗಲ್ಲ, ಅಡಿಗೆ ಮಾಡಿ ಅಡಿಗೆ ಮನೆ ಇಟ್ಟ ಮೇಲೆ ಮಗಳಿಗೆ ಹೇಳ್ತಾ ಇರ್ತೀವಿ, ಓಯ್ ಏನಾಯ್ತು ನೋಡು ಅಂತ. ನಮ್ಮದು ಮಾತ್ರ ಕಾನ್ಸಂಟ್ರೇಷನ್ ಅಲ್ಲಿ ಚಚ್ಚೋಕಾರವಾಗಿರುವಂತಹ ಟಿವಿ ಮುಂದೆ ಇರ್ತದೆ. ಆ ಟಿವಿ ಮುಂದೆ ಕುತ್ಕೊಂಡು ನಮ್ಮ ಇಂಟ್ರೆಸ್ಟ್ ಎಲ್ಲ ಅದ್ರ ಮೇಲೆ ಹೋಗಿರ್ತದೆ. ಅಡಿಗೆ ಪಾಪ ಒಳಗಡೆ ಏನಾಗಿರ್ತದೆ, ಬೆಂದು ಅಲ್ಲಿ ಆರಾಮಾಗಿ ಒಳಗಡೆ ಇರ್ತದೆ. ನಿನ್ನ ಜವಾಬ್ದಾರಿಕೆಯನ್ನ ಮಾಡಬೇಕು. ಪ್ರಾರ್ಥಿಸು, ಜವಾಬ್ದಾರಿಕೆ. ಎಷ್ಟು ಜನರು ನಾವು ಜವಾಬ್ದಾರಿಕೆಯಿಂದ ಜೀವಿಸ್ತಾ ಇದ್ದೇವೆ? ಕ್ರಿಸ್ತಿಯ ಜೀವಿತ ಒಂದು ಜವಾಬ್ದಾರಿಯುತವಾದ ಜೀವಿತ. ಕ್ರಿಸ್ತಿಯ ಜೀವಿತ, ಯೇಸು ನಂಬಿರುವಂತಹ ಜೀವಿತ ಒಂದು ಜವಾಬ್ದಾರಿಯುತವಾದ ಜೀವಿತ. ಹಲ್ಲೆಲೂಯಾ. ಮಕ್ಕಳೇ, ನಿಮ್ಮ ಕುಟುಂಬದಲ್ಲಿ ನೀವು ಎಷ್ಟು ಜನರು ಎಲ್ಲರೂ ಕೂತ್ಕೊಂಡು ಊಟ ಮಾಡ್ತೀವಿ? ಎಲ್ಲರೂ ಒಟ್ಟಿಗೆ, ಗಂಡ ಕೂತ್ಕೊಂಡು ಒಟ್ಟಿಗೆ ಎಷ್ಟು ಜನ ಊಟ ಮಾಡ್ತೀವಿ? ಕಡಿಮೆ ಜನ. ಇವತ್ತಿನಿಂದ ನಿನ್ನ ಕುಟುಂಬದೊಂದಿಗೆ ಸೇರಿ, ಜೊತೆ ಸೇರಿ ಪ್ರಾರ್ಥಿಸಿ ಊಟ ಮಾಡಿ. ಆಮೆನ್. ಹಲ್ಲೆಲೂಯಾ. ಕೀರ್ತನೆಗಳು 128ನೇ ಕೀರ್ತನೆಯಲ್ಲಿ ಓದಿ ನೋಡ್ರಿ. ಕೀರ್ತನೆಗಳು 128 ಕೀರ್ತನೆಗಳು 128ನೇ ಕೀರ್ತನೆ. ಎಲ್ಲರೂ ಬಂದ್ರ? ಕೀರ್ತನೆ 128ನೇ ಕೀರ್ತನೆಗೆ 3ನೇ ವಚನ. ಅಂತಃಪುರದಲ್ಲಿರುವ ನಿನ್ನ ಹೆಂಡತಿಯು ಫಲಭರಿತವಾದ ದ್ರಾಕ್ಷಾಲತೆಯಂತಿರುವಳು. ಓಕೆ. ನಿನ್ನ ಸಂಗಡ ಊಟದ ಮನೆಯ ಸುತ್ತಲೂ ಕೂತುಕೊಳ್ಳುವ ನಿನ್ನ ಮಕ್ಕಳು, ನಿನ್ನ ಊಟದ ಮನೆಯ ಸುತ್ತಲೂ ಕೂತುಕೊಳ್ಳುವ ನಿನ್ನ ಮಕ್ಕಳು ಎಣ್ಣೆ ಮರದ ಸಸಿಗಳಂತಿರುವರು. ನಿನ್ನ ಊಟದ ಮನೆಯ ಸುತ್ತಲೂ ಕೂತುಕೋ ಅಂದ್ರೆ ನೀನು ನಿನ್ನ ಕುಟುಂಬ ಸೇರಿ ಕೂತ್ಕೊಳ್ತೀರಾ, ಪ್ರಾರ್ಥನೆ ಕೂತ್ಕೊಳ್ತೀರಾ? ಹಲ್ಲೆಲೂಯಾ. ಪ್ರಾರ್ಥನೆ ಕೂತ್ಕೊಳ್ಬೇಕು. ಎರಡನೇದಾಗಿ ಊಟಕ್ಕೋಸ್ಕರ ಕೂತ್ಕೊಳ್ಳಿ. ಆಮೆನ್. ಹಲ್ಲೆಲೂಯಾ. ಹಾಗಲ್ಲ, ನಮ್ಮ ಜೀವಿತ ಕ್ರಿಸ್ತನ ಅಂಗೀಕರಿಸಿಕೊಂಡ ಮೇಲೆ ನಮ್ಮ ಬ್ರದುಕು ಅದು ಅತ್ಯದ್ಭುತವಾದ ಜೀವಿತವಾಗಬೇಕು, ಆಶೀರ್ವಾದಕರವಾದ ಜೀವಿತವಾಗಬೇಕು, ಸಂತೋಷಕರವಾದ ಜೀವಿತವಾಗಬೇಕು. ಆದ್ದರಿಂದ ಪ್ರಿಯ ದೇವರ ಮಕ್ಕಳೇ, ಪ್ರಿಯ ದೇವರ ಜನವೇ, ನಿನ್ನ ದೇವರನ್ನ ಸ್ವಲ್ಪ ಜ್ಞಾಪಿಸಿಕೊ. ನಿನ್ನ ಕ್ರಿಸ್ತಿ ಜೀವಿತ ಯಾವ ರೀತಿ ಇದೆ, ನಿನ್ನ ಆತ್ಮಿಕ ಜೀವಿತ ಯಾವ ರೀತಿ ಇದೆ. ಆದ್ರೆ ನಾನು ಅವಾಗಲೇ ಹೇಳಿದೆ, ಆತ್ಮಿಕ ಜೀವಿತ ಅಂದ್ರೆ ನಾವು ಚರ್ಚಿಗೆ ಬಂದಾಗ ಮಾತ್ರ ಅಲ್ಲ. ಆತ್ಮಿಕ ಜೀವಿತ ಅಂದ್ರೆ ಕೈ ಚಪ್ಪಲಿ ತಟ್ಟೋದಲ್ಲ. ಆತ್ಮಿಕ ಜೀವಿತ ಅಂದ್ರೆ ನಾವು ಎಲ್ಲೋ ಕೂತ್ಕೊಂಡು ಪ್ರಾರ್ಥಿಸೋದಲ್ಲ. ಆತ್ಮಿಕ ಜೀವಿತ ಅಂದ್ರೆ ಕ್ರಿಸ್ತನ ಧರಿಸಿಕೊಳ್ಳೋದು. ವಾಟ್ಸ್ ದ ಮೀನಿಂಗ್ ಆಫ್ ಸ್ಪಿರಿಚುವಲ್ ಲೈಫ್? ಇಟ್ಸ್ ನಾಟ್ ದ ಕ್ಲಾಪಿಂಗ್. ಇಟ್ಸ್ ನಾಟ್. ಆದ್ರೆ ಕ್ರಿಸ್ತಿ ಜೀವಿತ ಅನ್ನುವಂಥದ್ದು ಕ್ರಿಸ್ತನ ಧರಿಸಿಕೊಳ್ಳುವುದು. ಯೇಸು
ಯೇಸುವನ್ನ ಧರಿಸಿಕೊಂಡು ಜೀವಿಸಬಹುದು. ಆಚಾರ್ಯವರಿಗೆಲ್ಲ ನನ್ನ ಸ್ವರ ಕೇಳಿಸ್ತಾ ಇದೆಯಾ? ಎಲ್ಲ ಕೇಳಿಸ್ಕೊಳ್ತಾ ಇದ್ದೀರಲ್ಲ? ಹಲ್ಲೆಲೂಯಾ. ಎಷ್ಟು ಜನರು ಇಡೀ ಕುಟುಂಬವಾಗಿ ಸೇರಿ ಪ್ರಾರ್ಥನೆ ಮಾಡಿ ಊಟ ಮಾಡ್ತೀರಿ? ಗಂಡನ ಜೊತೆ ಮಕ್ಕಳ ಜೊತೆ ಸೇರಿ ಎಲ್ಲರೂ ಒಟ್ಟಾಗಿ ಕೂತ್ಕೊಂಡು ನೀವು ಊಟ ಮಾಡ್ತೀರಿ. ಪ್ರಿಯ ದೇವರ ಮಕ್ಕಳೇ, ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಎಷ್ಟೋ ಜನರ ಆತ್ಮಿಕ ಜೀವಿತಗಳು ಎಲ್ಲಿಗೆ ಸೀಮಿತವಾಗಿದೆ ಅಂದ್ರೆ ಕೇವಲ ಪ್ರಾರ್ಥನೆಗೆ ಸೀಮಿತವಾಗಿದೆ. ಎಷ್ಟೋ ಜನರ ಆತ್ಮಿಕ ಜೀವಿತಗಳು ಕೇವಲ ಚರ್ಚೆಗೆ ಸೀಮಿತವಾಗಿದೆ. ಎಷ್ಟೋ ಜನರ ಆತ್ಮಿಕ ಜೀವಿತಗಳು ಕೈಚಪ್ಪಳ ತಟ್ಟೋದಕ್ಕೆ ಸೀಮಿತವಾಗಿದೆ. ಎಷ್ಟೋ ಜನರ ಆತ್ಮಿಕ ಜೀವಿತಗಳು ಏನಾಗ್ತಾ ಇದೆ, ಅನ್ಯ ಭಾಷೆಗೆ ಸೀಮಿತವಾಗ್ತಾ ಇದೆ. ಎಷ್ಟೋ ಜನರ ಜೀವಿತಗಳು ಏನಾಗ್ತಾ ಇದೆ, ಅವರ ಬ್ರದುಕುಗಳು ಕೇವಲ ಚರ್ಚ್ಗೂ ಮಾತ್ರವಲ್ಲ ಪ್ರಾರ್ಥನೆಗಳಿಗೂ ಸೀಮಿತವಾಗಿದೆ. ಆತ್ಮಿಕ ಜೀವಿತ, ದ ಸ್ಪಿರಿಚುವಲ್ ಲೈಫ್, ಇಟ್ಸ್ ನಾಟ್ ದಟ್. ಅದಲ್ಲ. ಹಾಗಾದ್ರೆ ಆತ್ಮಿಕ ಜೀವಿತ ಅಂದ್ರೆ ಕ್ರಿಸ್ತನ ಧರಿಸಿಕೊಳ್ಳುವಂಥದ್ದು. ಯಾರು ಧರಿಸಿಕೊಳ್ಳುವಂಥದ್ದು? ಪ್ರಿಯ ದೇವರ ಮಕ್ಕಳು, ಇವತ್ತು ಎಷ್ಟೋ ಜನರು ಕುಟುಂಬಗಳಲ್ಲಿ ಬರುವಾಗ ಆತ್ಮಿಕತ್ವ ಇಲ್ಲ, ಕುಟುಂಬ ಜೀವಿತಕ್ಕೆ ಬರುವಾಗ ಆತ್ಮಿಕ ಜೀವಿತ ಇಲ್ಲ. ಬರೀ ಸಭೆಯಲ್ಲಿ ಬರುವಾಗ ನಾವು ಆತ್ಮಿಕತ್ವದಲ್ಲಿ ಇರ್ತೇವೆ, ಮನೆಗೆ ಹೋದ್ಮೇಲೆ ನಾವು ದೈಹಿಕ ಜೀವಿತದಲ್ಲಿ ಜೀವಿಸ್ತೇವೆ. ನಾವು ದೈಹಿಕದಲ್ಲಿದ್ರೂ ಕೂಡ ಕ್ರಿಸ್ತ, ದೇವರ ವಾಕ್ಯದಲ್ಲಿ ಪೌಲನು ಬರ್ತಾನೆ, ಇನ್ನು ಜೀವಿಸುವವು ನಾನಲ್ಲ, ನನ್ನೊಳಗಡೆ ಕ್ರಿಸ್ತನಿರುವುದರಿಂದ ಕ್ರಿಸ್ತನ್ ಜೀವಿಸ್ತಾ ಇದ್ದಾನೆ. ನಿನ್ನ ಮನೆ ಒಳಗಡೆ ನಿನ್ನ ಜೀವಿತದಲ್ಲಿ ಕ್ರಿಸ್ತನು ಜೀವಿಸಬೇಕು. ಆಮೆನ್. ಹಲ್ಲೆಲೂಯಾ. ಕುಟುಂಬ ಜೀವಿತಗಳು ಬಹಳ ಪ್ರಾಮುಖ್ಯ. ನಾವು ಆದಿಕಾಂಡ 29ನೇ ಅಧ್ಯಾಯ 32ನೇ ವಚನಕ್ಕೆ ಸ್ವಲ್ಪ ದಾಟಿ ಹೋಗೋಣ. ಎಲ್ಲಿಗೆ ಹೋಗೋಣ? ಆದಿಕಾಂಡ 29 32ನೇ ವಚನವನ್ನ ನಾವೆಲ್ಲರೂ ಕೂಡ ಓದಿಕೊಳ್ಳೋಣ. ಆದಿಕಾಂಡ 29:32. ಲೇಯಳು ಗರ್ಭಿಣಿಯಾಗಿ ಗಂಡು ಮಗುವನ್ನು ಹೆತ್ತು, ಯೆಹೋವನು ನನ್ನ ವ್ಯಥೆಯನ್ನು ನೋಡಿದ್ದಾನೆ, ಇನ್ನು ಮುಂದೆ ನನ್ನ ಗಂಡನು ನನ್ನನ್ನು ಪ್ರೀತಿಸುವನು. ನನ್ನ ಗಂಡನು ನನ್ನನ್ನು ಏನ್ ಮಾಡ್ತಾನೆ? ಇಲ್ಲಿ ಲೇಯಳು ಒಂದು ಸ್ಟೇಟ್ಮೆಂಟ್ ಮಾಡ್ತಾ ಇದ್ದಾಳೆ. ಅವಳು ಬಹಳ ದುಃಖದಿಂದ, ವ್ಯಥೆಯಿಂದ ಇರುವಾಗ ದೇವರು ಅವಳಿಗೆ ಒಂದು ಗಂಡು ಮಗುವನ್ನು ಕೊಡ್ತಾರೆ. ಆ ಗಂಡು ಮಗುವನ್ನು ಕೊಟ್ಟ ಮೇಲೆ ಅವಳು ಹೇಳ್ತಾಳೆ, ದೇವರು ನನ್ನ ವ್ಯಥೆಯಿಂದ ನೋಡಿದ್ದಾನೆ. ಪ್ರಿಯ ಸಹೋದರೇ, ಸಹೋದರಿ, ಇವತ್ತು ನಿಮ್ಮ ಕುಟುಂಬದಲ್ಲಿ ವ್ಯಥೆ ಇದೆಯಾ? ಸಂತೋಷ ಇದೆಯಾ? ಯಾಕೋಬನ ಕುಟುಂಬದಲ್ಲಿ ದರ್ಶನ ಪಡೆದಂತ ಯಾಕೋಬ, ದೇವರಿಂದ ದರ್ಶನ ಪಡೆದ ಯಾಕೋಬ, ದೇವರಿಂದ ಅಭಿಷೇಕ ಪಡೆದ ಯಾಕೋಬ, ದೇವರಿಂದ ಕನಸು ಕಂಡ ಯಾಕೋಬ, ದೇವರಿಂದ ಮಾತುಗಳನ್ನ ವಾಗ್ದಾನ ಪಡ್ಕೊಂಡಂತ ಯಾಕೋಬ, ದೇವರ ವಾಕ್ಯವನ್ನ ಪಡ್ಕೊಂಡಂತ ಯಾಕೋಬನ ಮನೆಯಲ್ಲಿ ವ್ಯಥೆ ಇದೆ ಅಂತ ದೇವರು ಅವನು ತನ್ನ ಮಾವನ ಮನೆಗೆ ಹೋಗೋದಕ್ಕಿಂತ ಮುಂಚೆ ಬೇತಲ್ನಲ್ಲಿ ದೇವರ ದರ್ಶನ ಕಂಡಂತವನು. ಪರಲೋಕಕ್ಕೂ ಭೂಲೋಕಕ್ಕೂ ಒಂದು ಏಣಿ ಹಾಕಲ್ಪಟ್ಟಿತ್ತು. ದೇವರ ದೂತರು ಹತ್ತುತ್ತಾ ಇಳಿಯುತ್ತಾ ಇದ್ದಾರೆ ಎಂಬುದಾಗಿ ನಾವು ನೋಡ್ತೇವೆ. ಅಂತ ಅತ್ಯದ್ಭುತವಾಗಿ ಜೀವಿಸಿದಂತ ಆತ್ಮೀಕ ಯಾಕೋಬನ ಮನೆಯಲ್ಲಿ ಏನಿದೆ? ವ್ಯಥೆ ಇದೆ. ದರ್ಶನ ಪಡ್ಕೊಂಡ, ಏನು ಅವನು ಕಂಡಂತ ದರ್ಶನವನ್ನು ಹೇಳ್ತಾನೆ. ಯಾಕೋಬನು ಹೇಳ್ತಾ ಇದ್ದಾನೆ, ನಾನು ಕಂಡ ದರ್ಶನ ಯಾವ ರೀತಿ ಇದು ಗೊತ್ತಾ? ಆಕಾಶಕ್ಕೂ ಭೂಮಿಗೂ ಒಂದು ಏಣಿ ಹಾಕಲ್ಪಟ್ಟಿತ್ತು, ದೇವದೂತರು ಹತ್ತುತ್ತಾ ಇಳಿಯುತ್ತಾ ಇದ್ರು. ಎಸ್, ವೆರಿ ಗುಡ್. ಆಮೇಲೆ ಹೇಳ್ತಾ ಇದ್ದಾನೆ, ನಾನು ಇದು ದೇವರ ಮನೆಯ ಹೊರತು ಬೇರೆ ಅಲ್ಲ ಅಂದ. ಎಸ್, ವೆರಿ ಗುಡ್. ಮತ್ತೆ ಯಾಕೆ ಬಂದಿದೆ? ಮತ್ತೆ ಯಾಕೆ ತಂದಪ್ಪ ವ್ಯಥೆ? ಇವತ್ತು ಎಷ್ಟೋ ಜನರು ಹಾಗೆ, ನಾನು ಪ್ರಾರ್ಥಿಸ್ತಾ ಇದ್ದೀನಿ. ಎಸ್, ವೆರಿ ಗುಡ್. ನಾನು ಅಭಿಷೇಕ ಪಡ್ಕೊಂಡಿದ್ದೀನಿ. ಎಸ್, ವೆರಿ ಗುಡ್. ನಾನು ಪವಿತ್ರಾತ್ಮ. ಎಸ್, ವೆರಿ ಗುಡ್. ಮತ್ತೆ ಯಾಕೆ ಮನೆ ಒಳಗಡೆ ವ್ಯಥೆ ಇಟ್ಕೊಂಡಿದ್ದೀಯ? ಯಾಕೋಬ ಉನ್ನತ ದರ್ಶನವನ್ನ ಕಂಡ, ಅತ್ಯಂತ ರಮಣೀಯವಾದ ದರ್ಶನವನ್ನ ಕಂಡ, ಅಪ್ರಮೇಯವಾದ ದರ್ಶನವನ್ನ ಕಂಡ, ದೇವರ ವಾಗ್ದಾನಗಳನ್ನ ಪಡ್ಕೊಂಡ. ಎಸ್, ವೆರಿ ಗುಡ್ ಜಗತ್. ನಾನಾಗಿದ್ದು ಹೇಳ್ತಾ ಇದ್ದೆ, ಬೆನ್ ತಟ್ಬಿಟ್ಟು, ವೆರಿ ಗುಡ್ ಜೇಕಬ್, ವೆರಿ ಗುಡ್ ಸೂಪರ್ ಅಂತ. ಅದೆಲ್ಲ ಮುಖ್ಯ. ಪ್ರಾರ್ಥನೆ ಇದೆ, ಓಕೆ. ಅಭಿಷೇಕ ಇದೆ, ಓಕೆ. ದರ್ಶನ ಇದೆ, ಓಕೆ. ವಾಗ್ದಾನ ಇದೆ, ಓಕೆ. ಮತ್ತೆ ಯಾಕೆ ಗಲಿಬಿಲಿ ಇಟ್ಕೊಂಡಿದೆ ಮನೆಯಲ್ಲಿ? ಯಾಕೆ ಸಮಸ್ಯೆ ಇಟ್ಕೊಂಡಿದೆ ಮನೆಯಲ್ಲಿ? ಯಾಕೆ ಈ ವ್ಯಥೆ? ನಿನ್ನ ಹೆಂಡತಿನೇ ಹೇಳ್ತಾ ಇದ್ದಲ್ಲಪ್ಪ ಯಾಕೋಬ, ನಾನು ವ್ಯಥೆಯಿಂದ ನೋಡಿ ದೇವರು ನನಗೆ. ನಿನ್ನ ಕುಟುಂಬದ ಜೀವಿತ ಯಾವ ರೀತಿ ಇದೆ ಸಹೋದರಿ? ಕುಟುಂಬದಲ್ಲಿ ಪ್ರಾರ್ಥನೆ ಮಾಡ್ತೇವೆ, ಆರಾಧಿಸ್ತೇವೆ, ದೇವರನ್ನ ಸ್ತುತಿಸ್ತೇವೆ, ದೇವರನ್ನ ಕೊಂಡಾಡ್ತೇವೆ. ಎಸ್, ವೆರಿ ಗುಡ್. ನಾನು ಅಪ್ರಿಶಿಯೇಟ್ ಮಾಡ್ತಾ ಇದ್ದೀನಿ. ವೆರಿ ಗುಡ್.
ಅಭಿಷೇಕ ಪಡ್ಕೊಂಡಿದ್ಯಾ? ಅಬ್ಸಲ್ಯೂಟ್ಲಿ 100% ವೆರಿ ಗುಡ್, 100% ವೆರಿ ಗುಡ್. ಪ್ರಾರ್ಥಿಸ್ತಾ ಇದೆಯಾ? ಎಸ್, ವೆರಿ ಗುಡ್. ಬಟ್ ಈ ವ್ಯಥೆ ಎಲ್ಲಿಂದ ಬಂತು? ಈ ವ್ಯಥೆ ಎಲ್ಲಿಂದ ಬಂತು ಅಂತ ನಾವು ನೋಡುವಾಗ ಆಕೆ ದೇವರ ವಾಕ್ಯದಲ್ಲಿ ಬಂದಿದೆ 29:17 ವಚನದಲ್ಲಿ ಲೇಯಳು ನೋಡ್ಲಿಕ್ಕೆ ಚೆನ್ನಾಗಿರ್ಲಿಲ್ಲ ಅಂತ. ನೋಡ್ಲಿಕ್ಕೆ ಏನಿರ್ಲಿಲ್ಲ, ಚೆನ್ನಾಗಿರ್ಲಿಲ್ಲ. ಅವಳ ಕಣ್ಣುಗಳು ಕಾಂತಿಹೀನವಾಗಿದ್ವಂತೆ. ಯಾಕೋಬನ ಕಣ್ಣುಗಳು ಯಾವಾಗಲೂ ಕೂಡ ಯಾರ ಮೇಲೆ ಹೋಗ್ತಾ ಇತ್ತು? ರಾಹೇಲಳ ಮೇಲೆ ಹೋಗ್ತಾ ಇತ್ತು. ಹಲ್ಲೆಲೂಯಾ. ರಾಹೇಲಳ ಮೇಲೆ ಹೋಗ್ತಾ ಇತ್ತು. ಯಾವಾಗಲೂ ನಮ್ಮ ಜೀವಿತ ಹಂಗೇನೆ, ಎಲ್ಲ ಚೆನ್ನಾಗಿರೋದ್ರ ಕಡೆಗೆ ಹೋಗ್ತಾ ಇರುತ್ತೆ, ಮಾತ್ರವಲ್ಲದೆ ಐಶ್ವರ್ಯದ ಕಡೆಗೆ ಹೋಗ್ತಾ ಇರುತ್ತೆ. ಇವನ ಕಣ್ಣುಗಳು, ಯಾಕೋಬನ ಕಣ್ಣುಗಳು ಲೇಯಳನ್ನ ಮದುವೆ ಮಾಡ್ಕೊಂಡ ಮೇಲೆ ಇವನು ಏನ್ ಮಾಡ್ಬೇಕಾಯ್ತು? ಲೇಯಳನ್ನ ಸಾಗಿಸಲು ಹೋಗ್ಬೇಕಾಯ್ತು. ಲೇಯಳಿಗೆ ಬೇಕಾದಂತ ಜೀವಿತವನ್ನು ಕೊಡ್ಬೇಕಾಗಿತ್ತು, ಲೇಯಳಿಗೆ ಬೇಕಾದಂತ ಊಟವನ್ನು ಕೊಡ್ಬೇಕಾಗಿತ್ತು, ಲೇಯಳಿಗೆ ಬೇಕಾದಂತ ಪ್ರೀತಿಯನ್ನು ಕೊಡ್ಬೇಕಾಗಿತ್ತು. ಆದ್ರೆ ಇವನೇನ್ ಮಾಡ್ತಾ ಇದ್ದಾನೆ? ಬೆಳಗ್ಗೆ ಎದ್ದ ತಕ್ಷಣ ರಾಹೇಲ್ ನೋಡ್ತಾ ಇದ್ದಾನೆ. ರಾಹೇಲ್ ಯಾವಾಗ ಮದುವೆ ಆಗೋದು? ರಾಹೇಲಳು ಲೇಯಳು ರೂಪವತಿಯೂ ಆಗಿರ್ಲಿಲ್ಲ, ಲಾವಣ್ಯವತಿಯೂ ಆಗಿರ್ಲಿಲ್ಲ. ಇವತ್ತು ದೇವರ ವಾಕ್ಯ ಕಹಿತನ ಎಷ್ಟೋ ಜನರಿಗೆ. ಹಲ್ಲೆಲೂಯಾ. ಲೇಯಳು ರಾಹೇಲಳು ನಮ್ಮ ಕುಟುಂಬದಲ್ಲಿ ಪ್ರತಿದಿನ ಇರ್ತಾರೆ. ಲೇಯಳು ಯಾವತ್ತು ದೇವರ ಭಕ್ತಿ, ಲೇಯಳು ಯಾವತ್ತು ದೇವರು, ಲೇಯಳು ಯಾವತ್ತು ದೇವರ ಇಕ್ಕಟ್ಟಾದ ಜೀವಿತ. ಆದ್ರೆ ರಾಹೇಲಳು ಸೌಂದರ್ಯವತಿ, ರಾಹೇಲಳು ಲಾವಣ್ಯವತಿ. ಮಾತ್ರವಲ್ಲದೆ ರಾಹೇಲಳು ಲೋಕವನ್ನು ತೋರಿಸುವಂತವು. ಪ್ರಾಪಂಚಿಕತನ ಕುಟುಂಬದಲ್ಲಿ ಇಬ್ಬರು ಇದ್ದೇ ಇರ್ತಾರೆ. ನಿನ್ನ ಕುಟುಂಬ ಜೀವಿತವನ್ನು ಹೇಗೆ ನಡೆಸ್ತಾ ಇದೆ ಸಹೋದರಿ, ಸಹೋದರ? ಲೇಯಳು ರೂಪವತಿಯೂ ಆಗಿರ್ಲಿಲ್ಲ, ಲಾವಣ್ಯವತಿಯೂ ಆಗಿರ್ಲಿಲ್ಲ. ಅದರ ಅರ್ಥ ಏನ್ ಗೊತ್ತಾ? ದೇವರ ವಾಕ್ಯ ಯಾವತ್ತಿದ್ರು ನಮಗೆ ನೇರವಾಗಿರುತ್ತೆ, ಕಹಿತನವಾಗಿರುತ್ತೆ. ದೇವರ ವಾಕ್ಯ ನಮ್ಮನ್ನ ಕಟ್ಟುವಂಥದ್ದು, ನಮ್ಮನ್ನ ಜಜ್ಜಿ ರೂಪಿಸುವಂಥದ್ದು. ಈ ವಾಕ್ಯ ಯಾರಿಗೂ ಬೇಕಾಗಿಲ್ಲ, ಈ ಕ್ರಿಸ್ತಿ ಜೀವಿತ ಯಾರಿಗೂ ಬೇಕಾಗಿಲ್ಲ. ಎಲ್ರಿಗೂ ಆರಂಭ ಲೈಫ್ ಬೇಕು. ಯೇಸು ಅನ್ನುವಂಥದ್ದು ಬಾಹ್ಯಾಕಾಶವಾಗಿ ಅಲ್ಲ, ಯೇಸು ಅನ್ನೋದು ಒಳಗಡೆ. ಇವಳು ಹೇಳ್ತಾ ಇದ್ದಾಳೆ, ನನ್ನ ವ್ಯಥೆಯನ್ನು ನೋಡಿದ್ದಾನೆ. ಪ್ರಿಯ ದೇವರ ಮಕ್ಕಳೇ, ನಮ್ಮ ಜೀವಿತದಲ್ಲಿ ನಾವು ಎಷ್ಟೇ ಏನಿದೆ, ನಿನ್ನ ವ್ಯಥೆ ಏನಿದೆ ಗೊತ್ತಿಲ್ಲ. ನಿನ್ನ ವ್ಯಥೆ ಯಾವುದು? ಯಾವ ವ್ಯಥೆಯಲ್ಲಿ ಜೀವಿಸ್ತಾ ಇದೆಯಾ? ಯಾವ ವ್ಯಥೆಯಲ್ಲಿ ಬದುಕ್ತಾ ಇದೆಯಾ? ಕುಟುಂಬದ ಆ ವ್ಯವಸ್ಥೆ ಯಾವ ರೀತಿ ನಡೀತಾ ಇದೆ? ನಿನ್ನ ಆ ಕುಟುಂಬದ ಸಿಸ್ಟಮ್ ಯಾವ ರೀತಿ ನಡೀತಾ ಇದೆ? ನಿನ್ನ ಕುಟುಂಬ ಒಂದು ಸಿಸ್ಟಮ್ ಪ್ರಾರ್ಥನಾ ಪೂರ್ವಕವಾಗಿದೆಯಾ, ಇಲ್ಲ ವಾಕ್ಯಕ್ಕೆ ಅನುಗುಣವಾಗಿದೆಯಾ? ಮಾತ್ರವಲ್ಲದೆ ದೇವರಿಗೆ ಭಯಭಕ್ತಿ ಉಳ್ಳದಾಗಿದೆಯಾ? ದೇವರು ಮೆಚ್ಚುವಂತ ಕುಟುಂಬವಾಗಿ ಮಾರ್ಪಟ್ಟಿದೆಯಾ? ನಮ್ಮ ಕುಟುಂಬಗಳಾಗಿ ಆ ರೀತಿ ಮಾರ್ಪಟ್ಟಾಗ ದೇವರು ವಾಸಿಸ್ತಾ ಇರ್ತಾನೆ. ದೇವರು ವಾಸಿಸ್ತಾ ಇದ್ರೆ ತಾನಾಗಿ ತಾನು ಆಶೀರ್ವಾದ, ಸಮಾಧಾನ, ಸಂತೋಷ ಎಲ್ಲ ತಂದುಕೊಡ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪಕ್ಕದಲ್ಲಿರೋ ಒಂದು ಸ್ವಲ್ಪ ಕೇಳಿ ನೋಡಿ. ಹಲೋ ಹಲೋ, ಇಲ್ಲೇ ಇದ್ದೀರಾ? ಇಲ್ಲೆಲ್ಲರೂ ನಿದ್ದೆಗೆ ಜಾಗ್ತಾ ಇದ್ದೀರಾ? ಸಂತೆಗೆ ಹೋಗಿದ್ದೀರಾ? ಹಲ್ಲೆಲೂಯಾ, ಹಲ್ಲೆಲೂಯಾ. ನಿದ್ದೆ ಮಾಡೋರೆಲ್ಲ ಹಲ್ಲೆಲೂಯಾ, ಸಂತೆಗೆ ಹೋಗಿರೋರೆಲ್ಲ ಹಲ್ಲೆಲೂಯಾ, ವಾಕ್ಯ ಕೇಳಿಸ್ಕೊಳ್ದೆ ಇರೋರೆಲ್ಲರೂ ಒಂದು ಹಲ್ಲೆಲೂಯಾ ಹೇಳಿ. ಆಮೆನ್. ಎಲ್ಲರೂ ಇಲ್ಲಿರುವಂತವ್ರೆಲ್ಲರೂ ಒಂದು ಹಲ್ಲೆಲೂಯಾ ಹೇಳಿ. ನಿನ್ನ ನನ್ನ ಜೀವನದಲ್ಲಿ ಯಾವ ವ್ಯಥೆಯಲ್ಲಿ ನೀನು ಜೀವಿಸ್ತಾ ಇದ್ದೀನಿ? ಯಾವ ವ್ಯಥೆಯಲ್ಲಿ ಅದು ಹೋಗ್ತಾ ಇದ್ದೀಯ? ಯಾಕೆ ಗೊತ್ತಾ ವ್ಯಥೆ ಬಂತು? ಅದನ್ನು ಯಾಕೋ ಮಾಡಿದ್ದೆ. ದರ್ಶನ, ಪ್ರಾರ್ಥನೆ, ಆರಾಧನೆ, ಸ್ತೋತ್ರ ಇವೆಲ್ಲ ಒಳ್ಳೇದೇ. ರಾಹೇಲಳು ತುಂಬಾ ಸುಂದರವತಿಯಾಗಿ ಲಾವಣ್ಯವತಿಯಾಗಿದ್ಲಂತೆ. ಯಾವಾಗ್ಲೂ ಕೂಡ ಯಾಕೋಬನಿಗೆ ಬೆಳಗ್ಗೆ ಎದ್ದ ತಕ್ಷಣ ಪಾಪ ರಾಹೇಲಳು ಕಾಂತಿಹೀನಳು, ರಾಹೇಲಳು ಸೌಂದರ್ಯವತಿಯಲ್ಲ. ರಾಹೇಲನ ಹತ್ರ ಬೇರೆ ಇಲ್ಲ, ಬಟ್ ದೇವರು 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 ದೇವರು. ಆದ್ರೆ ರಾಹೇಲಳು ಎದ್ದ ತಕ್ಷಣ ಕಲರ್ಫುಲ್ ಆಗಿ ಕಾಣಿಸ್ತಾ ಇದ್ಲು. ರಾಹೇಲಳು ಎದ್ದ ತಕ್ಷಣ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದ್ಲು. ರಾಹೇಲಳು ಎದ್ದ ತಕ್ಷಣ ಬಹಳ ಕಲರ್ ಆಗಿ ಕಾಣಿಸ್ತಾ ಇದ್ಲು. ಅದಕ್ಕೆ ಇವನು ಯಾವಾಗ ನೋಡಿದ ಕಲರ್ ಮೇಲೆ ಬಿದ್ದ. ಇವನು ಪ್ರತಿದಿನ ನಮ್ಮ ಜೀವಿತದಲ್ಲಿ ಲೋಕವು ನಮ್ಮ ಕಣ್ಣು ಮುಂದೆ ಇರುತ್ತೆ, ದೇವರು ನಮ್ಮ ಮುಂದೆ ಇರ್ತಾರೆ. ಪ್ರಾರ್ಥನೆ ಇರುತ್ತೆ, ಪ್ರಾರ್ಥನೆ ಹೀನ ಇರುತ್ತೆ. ದೇವರ ಆಶೀರ್ವಾದಗಳಿರುತ್ತೆ, ಲೋಕದ ಆಶೀರ್ವಾದಗಳಿರುತ್ತೆ. ಯಾವುದನ್ನ ಆರಿಸಿಕೊಳ್ತೀಯ? ನಿಮ್ ಕೈ ಬಿಟ್ಟಿರ್ತಾರೆ. ಯಾಕೋಬನ ದರ್ಶನ ಬಂದ, ಎಸ್ ವೆರಿ ಗುಡ್. ಆರಾಧನೆ ಮಾಡಿದ, ವೆರಿ ಗುಡ್, ಎಸ್. ಹಲ್ಲೆಲೂಯಾ, ಹಲ್ಲೆಲೂಯಾ.
ಎಲ್ಲರೂ ಇಲ್ಲೇ ಇದ್ದೀರಾ? ಇಲ್ಲೇ ಇದ್ರೆ ತುಂಬಾ ಸಂತೋಷ, ಎಲ್ಲಾದ್ರೂ ಹೋದ್ರೆ ಸ್ವಲ್ಪ ಕಷ್ಟ. ಯಾಕೆಂದ್ರೆ ಒಂದ್ಸಾರಿ ಒಬ್ಬ ಪಾಸ್ಟರ್ ಪ್ರಸಂಗ ಮಾಡ್ತಾ ಇದ್ರು. ಪಾಸ್ಟರ್ ಏನ್ ಮಾಡ್ತಾ ಇದ್ರಂತೆ? ಪ್ರಸಂಗ ಮಾಡ್ತಿದ್ರು. ಪ್ರಸಂಗ ಮಾಡ್ತಾ ಮಾಡ್ತಾ ಪ್ರಸಂಗದ ಬಿರುಸಿನಲ್ಲಿ ಇನ್ನೇನು ಪಾಸ್ಟರ್ ಏನು ಪ್ರಸಂಗ ಮಾಡ್ಬೇಕಾದ್ರೆ ಎಲ್ಲರೂ ಹಲ್ಲೆಲೂಯ ಯೇಸುವೇ ನಿನ್ನ ಸ್ತೋತ್ರ ಅಂತ. ಪಾಸ್ಟರ್ ಆ ಪ್ರಸಂಗದ ಬಿರುಸಿನಲ್ಲೇ ಯಾರು ದೇವರನ್ನ ಆರಾಧಿಸ್ತಾ ಇದ್ರು ಅಲ್ಲೆಲ್ಲ ಹೇಳಿದ್ರು, ಏನ್ ಎಲ್ಲರೂ ಅಲ್ಲೇ ಹೇಳಿದ್ರು. ಹಂಗೆ ಆ ಬಿರುಸಿನಲ್ಲಿ ಮಾತಾಡ್ತಾ ಯಾರ್ಯಾರು ಇವತ್ತು ಮನೆಯಲ್ಲಿ ಜಗಳ ಮಾಡ್ಕೊಂಡು ಹೊಡೆದಾಡ್ಕೊಂಡು ಊಟ ಬಿಟ್ಟು ತಟ್ಟೆಗೆ ಬಿಸಾಕಿ ಬಂದ್ರೆ ಅವರೆಲ್ಲರೂ ಅಲ್ಲೆಲ್ಲ ಹೇಳ್ತಾರೆ ತಕ್ಷಣ ಎಲ್ಲಾರು ಕೈಯಲ್ಲಿ ಬೆಳೆತಿ ಅಲ್ಲೇಲೂಯ. ಹಂಗ ಆಗ್ಬಿಡ್ಬಾರ್ದು, ಪ್ರಸಂಗ ಕೇಳಿಸ್ಕೊಳ್ಳೋದಂಗೆ ಆಗ್ಬಿಡ್ಬಾರ್ದು. ಒಳ್ಳೆ ರೀತಿಯಲ್ಲಿ ಕೇಳಿಸ್ಕೊಂಡೆ, ಉತ್ತಮ ರೀತಿಯಲ್ಲಿ ಕೇಳಿಸ್ಕೊಂಡೆ. ಹಲ್ಲೆಲೂಯ, ಹಲ್ಲೆಲೂಯ. ಪ್ರಿಯ ದೇವರ ಮಕ್ಕಳೇ, ನನ್ನ ಆಸೆ, ನಾನು ಯಾವಾಗಲೂ ಪ್ರಸಂಗದಲ್ಲಿ ಹೇಳ್ತಾ ಇರ್ತಾರೆ, ನನ್ನ ಆಸೆ ನಿಮ್ಮನ್ನು ದಾರಿ ತಪ್ಪಿಸುವಂತ ಪ್ರಸಂಗ ಮಾಡೋದಲ್ಲ, ನಿಮ್ಮನ್ನ ಜ್ಞಾನಕರಿಗೆ ನಡೆಸೋ ಪ್ರಸಂಗ ಅಲ್ಲ, ಮಾತ್ರ ಅಲ್ಲದೆ ನಿಮ್ಗೇನೋ ಕಣ್ಣ ಮುಚ್ಚಾಲೆ ಆಟ ಆಡಿಸಿ ನಿಮ್ ಕಣ್ ಕಟ್ಬಿಟ್ಟು ಕಾಟಲ್ಲಿ ಬಿಟ್ಬಿಡೋ ಪ್ರಸಂಗ ಅಲ್ಲ. ಬದಲಾಗಿ ನಿಮ್ಮ ಜೀವಿತಗಳನ್ನ ಕುಟುಂಬದಲ್ಲಿ ಹೇಗೆ ಜೀವಿಸ್ಬೇಕು, ಮನೇಲಿ ಹೆಂಗಿರ್ಬೇಕು, ನಿಮ್ಮ ಕುಟುಂಬ ಬದುಕಿನಲ್ಲಿ ಹೆಂಗಿರ್ಬೇಕು, ನಿಮ್ ಜೀವನದಲ್ಲಿ ಯಾವ ರೀತಿ ಜೀವಿಸ್ಬೇಕು, ನೀವು ಯಾವ ರೀತಿ ಮುಂದುವರಿಸ್ಕೊಂಡು ಬರ್ಬೇಕು, ನೀವು ಯಾವ ರೀತಿ ಅಭಿವೃದ್ಧಿ ಆಗ್ಬೇಕು. ಆದ್ದರಿಂದ ಪ್ರಿಯ ದೇವರ ಮಕ್ಕಳೇ, ಲೇಯಳು ವ್ಯಥೆಯಿಂದ ಇದ್ದ. ಏನೆಂದಿದ್ಲು? ವ್ಯಥೆಯಿಂದ ಇದ್ದ. ನೀನಿವತ್ತು ಯಾವ ವ್ಯಥೆ ಇದೆ? ಕುಟುಂಬವಾಗಿ ಯಾವ ವ್ಯಥೆಯನ್ನು ಅನುಭವಿಸ್ತಾ ಇದೆಯಾ? ಅಯ್ಯೋ ನನ್ನ ಗಂಡ ರಕ್ಷಣೆ ಆಗಲಿಲ್ಲ, ಅಯ್ಯೋ ನನ್ನ ಮನೆ ಪರಿಸ್ಥಿತಿ ಈ ರೀತಿ ಇದೆ, ಅಯ್ಯೋ ನನ್ನ ಜೀವಿತ ಈ ರೀತಿ. ನಿನ್ನ ವ್ಯಥೆ ಯಾವುದು ನನಗೆ ಗೊತ್ತಿಲ್ಲ, ಬಟ್ ನಾನು ಏನೋ ಒಂದು ವ್ಯಥೆ ನಿನ್ನ ಜೀವಿತದಲ್ಲಿದ್ದಾಗ ನೀನು ಸಂತೋಷವಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ವ್ಯಥೆ ನಿನ್ನೊಳಗಡೆ ಇರುವಾಗ ನೀನು ಖುಷಿಯಾಗಿರ್ಲಿಕ್ಕೆ ಒಂದಲ್ಲ ಒಂದು ರೀತಿಯಲ್ಲಿ ವ್ಯಥೆ ನಮ್ಮನ್ನು ಆವರಿಸಿಕೊಂಡಿರ್ತದೆ. ವ್ಯಥೆ ಅಂದ್ರೆ ಏನ್ ಗೊತ್ತಾ? ಒಳಗಡೆನೆ ನೋಡ್ತೀನಿ. ಗಂಡನಿಗೂ ಗೊತ್ತಾಗಲ್ಲ, ಹೆಂಡತಿಗೂ ಗೊತ್ತಾಗಲ್ಲ, ಅಪ್ಪ ಅಮ್ಮನಿಗೂ ಗೊತ್ತಾಗಲ್ಲ, ಮಕ್ಕಳಿಗೂ ಗೊತ್ತಾಗಲ್ಲ. ಆಮೇಲೆ ಒಳಗಡೆನೆ ನೋವು ತಿನ್ನುವಂಥದ್ದು ವ್ಯಥೆ. ಆ ನೋವು ಯಾವುದ್ರ ವಿಷಯದಲ್ಲಿ ನೀನು ತಿಂತಾ ಇದೀಯ? ನೀನೊಂದು ವೇಳೆ ಯಾರ ಹತ್ರ ಹೇಳ್ಕೊಳ್ದೆ ಇರ್ಬೋದು, ನೀನೊಂದು ವೇಳೆ ಯಾರ ಜೊತೆ ಹಂಚ್ಕೊಳ್ದೆ ಇರ್ಬೋದು, ನೀನೊಂದು ವೇಳೆ ಯಾವ ಸಂಘದಲ್ಲೂ ಹೇಳ್ಕೊಳ್ದೆ ಇರ್ಬೋದು, ಅತ್ತೆ ಹತ್ರ ಹೇಳ್ಕೊಳ್ದೆ ಇರ್ಬೋದು, ಮಗನ ಹತ್ರ ಹೇಳ್ಕೊಳ್ದೆ ಇರ್ಬೋದು, ತಾಯಿ ಹತ್ರ ಹೇಳ್ಕೊಳ್ದೆ ಇರ್ಬೋದು, ಬಟ್ ಏನೋ ಒಂದು ವ್ಯಥೆ ನೀನು ಒಳಗಡೆ ಇದ್ದೇ ಆಗ್ತದೆ. ಹಲ್ಲೆಲೂಯ. ವ್ಯಥೆ ಅಂದ್ರೆ ಒಳಗಡೆ ನೋವು ತಿಂದು ಹೊರಗಡೆ ನಗೋದು. ಇನ್ನೊಂದ್ಸರಿ, ವ್ಯಥೆ ಅಂದ್ರೆ ಏನ್ ಗೊತ್ತಾ? ಒಳಗಡೆ ಭಯಂಕರವಾಗಿ ನೋವಿರುತ್ತೆ, ಚೆನ್ನಾಗಿದ್ರಮ್ಮ ತುಂಬಾ ಚೆನ್ನಾಗಿದ್ದೀನಿ, ಇದು ವ್ಯಥೆ. ತಿರ್ಗಾ ನೋಡಿದ್ರೆ ಒಬ್ಬರ ಕುತ್ಕೊಂಡಿರುವಾಗ ಏನೋ ತಲೆ ಮೇಲೆ ಬಂಡೆ ಇದ್ದಂಗೆ, ಇದು ವ್ಯಥೆ. ನಿನ್ ಜೀವನದಲ್ಲಿ ಯಾವ ವ್ಯಥೆ ಆಗ್ತಾ ಇದೆ? ಯಾರು ಹೇಳ್ಕೊಳಕ್ ಆಗ್ತಾ ಇಲ್ವಾ? ಯಾರ ಜೊತೆ ಹಂಚ್ಕೊಳಕ್ ಆಗ್ತಾ ಇಲ್ವಾ? ಗಂಡನ ಜೊತೆ ಹಂಚ್ಕೊಳಕ್ ಆಗ್ತಾ ಇಲ್ಲ. ಗಂಡನ ಜೊತೆ ಹಂಚ್ಕೊಂಡ್ರೆ ನಿನ್ನೊಂದು ಕಾಟ ನಿನ್ನ ಯಾಕೆ ಕಟ್ಕೊಂಡು ಅಂತ ಇದ್ದಾನ. ಹೆಂಡತಿ ಹತ್ರ ಹೇಳ್ಕೊಂಡ್ರೆ ನಿನ್ ಯಾವಾಗ್ಲೂ ಇರೋದು ಅವೇ. ಮಕ್ಳ ಹತ್ರ ಹೇಳ್ಕೊಳ್ಳೋಣ ಅಂತಂದ್ರೆ ಮಕ್ಕಳು ಸ್ಪಂದಿಸ್ತಾ ಇದ್ರು. ತಂದೆ ತಾಯಿ ಹತ್ರ ಹೇಳ್ಕೊಳ್ಳೋಣ ಅಂತಂದ್ರೆ ತಂದೆ ತಾಯಿ ಯಾವಾಗ್ಲೂ ತಂದೆ ಮೊಬೈಲು, ತಾಯಿ ಸೀರಿಯಲ್. ತಂದೆ ಯಾವಾಗ್ಲೂ ಮೊಬೈಲು, ತಂದೆ ಯಾವಾಗ್ಲೂ ಬಿಸಿ, ತಾಯಿ ಯಾವಾಗ್ಲೂ ಸೀರಿಯಲ್. ಮೊಬೈಲು ಸೀರಿಯಲ್. ಹಾಗಾಗಿ ಹೇಳ್ಕೊಳಕ್ಕೆ ಯಾರು ನಿನ್ನ ಜೀವಿತದಲ್ಲಿ ನಿನ್ನ ವ್ಯಥೆ ನೋಡೋರಿದ್ದಾರೆ, ನಿನ್ನ ವ್ಯಥೆಯನ್ನ ನೋಡಿ ನಿನ್ನ ಪರಾಮರ್ಶಿಸೋರೊಬ್ಬರಿದ್ದಾರೆ. ನಿನ್ನ ದೇವ್ರನ್ನ ಯಾವ ರೀತಿ ಆರಾಧಿಸ್ಬೇಕು ಗೊತ್ತಾ? ನಿನ್ನ ದೇವರು ಹಲ್ಲೆಲೂಯ, ಹಲ್ಲೆಲೂಯ. ನಿನ್ನ ದೇವರನ್ನ, ಆ ದೇವರು ನಿನ್ಗೆ ಅನುಭವ ಆಗ್ಬೇಕು. ನನ್ನ ಸಂತೈಸುವವರಿದ್ದಾರೆ. ಇಲ್ಲಿ ಯಾರು ಕಲ್ಬಂಡೆ ಯಾರು ಇಲ್ಲ, ಎಲ್ಲರೂ ಯಾರಿಗಾದ್ರೂ ಮನಸ್ಸಿಲ್ವಾ? ಎಲ್ರಿಗೂ ಯಾರಿಗಾದ್ರೂ ಹೃದಯ, ಕಬ್ಬಿಣ ಹೃದಯ ಯಾರಿಗ ಎಷ್ಟು ಜನಕ್ಕಿದೆ? ಕಬ್ಬಿಣ ಹೃದಯ ಯಾರಿಗಾದ್ರೂ ಇದೆಯಾ? ಕಬ್ಬಿಣ ಹೃದಯ ಯಾರಿಗಿಲ್ಲ. ಕಲ್ಲು ಹೃದಯ ಯಾರಿಗಾದ್ರೂ ಇದೆಯಾ? ಕಲ್ಲಾದಂತ ಹೃದಯ ಇರ್ಬೋದು, ಆದ್ರೆ ಕಲ್ಲು ಹೃದಯ ಯಾರು ಇಲ್ಲ. ಎಲ್ರಿಗೂ ಮಾಂಸದ ಹೃದಯನೇ ಇರೋದು. ಹಾಗಾಗಿ ಎಲ್ರಿಗೂ ನೋವು, ಸಮಸ್ಯೆ, ವೇದನೆ ಇದ್ದೇ ಇರುತ್ತೆ. ಚಿಕ್ಕ ಮಕ್ಕಳಿಂದ ಹಿಡಿದು ಯೌವನಸ್ಥರಿಂದ ಹಿಡಿದು ತಂದೆ ತಾಯಿಗಳಿಂದ ಹಿಡಿದು ವಯಸ್ಸಾದವರೆಗೂ ವೇದನೆ ಇದ್ದೇ ಇರುತ್ತೆ. ಇಲ್ಲೇ ಏನಿತ್ತು? ವೇದನೆ ಇತ್ತು. ನನ್ನ ಗಂಡ ನನ್ನನ್ನ ಇಷ್ಟಪಡ್ತಾ ಇಲ್ಲ, ನನ್ನ ಗಂಡ ನನ್ನನ್ನ ಪ್ರೀತಿಸ್ತಾ ಇಲ್ಲ, ನನ್ನ ಗಂಡ ನನ್ನನ್ನ ಆದರಿಸ್ತಾ ಇಲ್ಲ, ನನ್ನ ಗಂಡ ನನ್ನನ್ನ ಸಂತೈಸ್ತಾ ಇಲ್ಲ, ನನ್ನ ಗಂಡ ನನ್ನ ಬಗ್ಗೆ ಯಾವ ಜವಾಬ್ದಾರಿಕೆ ತೆಗೆದುಕೊಳ್ತಾ ಇಲ್ಲ, ನನ್ನ ಗಂಡ ನನ್ನ ಬಗ್ಗೆ ಯಾವ ಒಳ್ಳೆದನ್ನು ಯೋಚನೆ ಮಾಡ್ತಾ ಇಲ್ಲ. ಏನ್ ದೇವ್ರ ಇದು? ಏನ್ ದೇವ್ರ ಇದು? ದೇವ್ರು ಹೇಳ್ತಾರೆ, ಲೇಯಳಿಗೆ ದೇವ್ರು ಹೇಳ್ತಾರೆ, ಲೇಯಳೇ ನಿನ್ನ ವ್ಯಥೆಯಿಂದ ನಾನು ನೋಡಿದ್ದೀನಿ. ಯಾರ ವ್ಯಥೆ ನೋಡಿದ್ದೀನಿ?
ಯಾರ ವ್ಯಥೆ ನೋಡಿದೀನಿ? ವ್ಯಥೆ. ಯಾಕೆ ಸೌಂಡೇ ಕಡಿಮೆ ಆಗ್ತಾ ಇದೆ ಸ್ಪೀಕರ್ಸ್. ಆಮೆನ್. ಆಮೆನ್. ದೇವರು ಅವತ್ತು ಲೇಯಲ್ಗೆ ಹೇಳಿದ್ರು, ಲೇಯಲೇ ನಾವು ನಿನ್ನ ವ್ಯಥೆಯಿಂದ ನಿನ್ನ ವ್ಯಥೆ ಯಾವುದು? ಆಮೇಲೆ ಆಮೆನ್. ಜನರು ಒಂದು ವೇಳೆ ನಿನಗೆ ಅದಿಲ್ಲ, ನಿನಗೆ ಇದಿಲ್ಲ, ನಿನ್ ಗಂಡ ಒಂದು ವೇಳೆ ನಿನ್ ಮನೆ ಕಡೆ ಏನಿಲ್ಲ, ನೀನ್ ಏನ್ ತಂದಿದೀಯಾ ಅಥವಾ ನಿನಗೇನು ಇಲ್ಲ, ಮಾತ್ರ ಅಲ್ಲದೆ ನಿನ್ ಗಂಡ ಒಂದು ವೇಳೆ ನಿನ್ ಜೀವಿತವನ್ನು ತುಚ್ಛೀಕರಿಸ್ತಾ ಇರ್ಬೋದು, ನಿನ್ನ ಹೆಂಡತಿ ತುಚ್ಛೀಕರಿಸ್ತಾ ಇರ್ಬೋದು. ಯಾವ ವೇದನೆಯಿಂದ ನೀವು ಬಂದಿದೆಯೋ ನನಗಂತೂ ಗೊತ್ತಿಲ್ಲ. ಆದರೆ ವೇದನೆಯನ್ನು ಪರಂಪರಿಸುವಂಥದ್ದು, ವ್ಯಥೆಯನ್ನು ಪರಂಪರಿಸುವಂಥದ್ದು ಆನಂದ. ಅದರಿಂದ ಭಯಪಡಬೇಡ ಸಹೋದರಿ. ಮಾತ್ರ ಬಲ್ಲದೆ ಒಂದನೇದಾಗಿ ಅವತ್ತಿನ ದಿನ ಲೇಯಳು ವ್ಯಥೆಪಟ್ಟಳು. ತನ್ನ ಕುಟುಂಬದಲ್ಲಿ, ದರ್ಶನ ಇರುವಂತಹ ಕುಟುಂಬದಲ್ಲಿ, ವಾಕ್ಯ ಇರುವಂತಹ ಕುಟುಂಬದಲ್ಲಿ, ಪ್ರಾರ್ಥನೆ ಇರುವಂತಹ ಕುಟುಂಬದಲ್ಲಿ, ದೇವರು ವಾಗ್ದಾನ ಇರುವಂತಹ ಕುಟುಂಬದಲ್ಲಿ ವ್ಯಥೆ ಪಡ್ತಾ ಇದ್ದಾರೆ. ಆಗ ದೇವರು ಹೇಳ್ತಾರೆ, ನಾನು ನಿನ್ನ ವ್ಯಥೆಯನ್ನು ನೋಡಿದ್ದೀನಿ, ನಾನು ನಿನ್ನ ವ್ಯಥೆಯನ್ನ ಡೋಂಟ್ ವರಿ, ಭಯ ಪಡಬೇಡ, ಚಿಂತಿಸಬೇಡ. ನಾನು ಯಾರಿಗೂ ಮೊನ್ನೆ ಹೇಳ್ತಾ ಇದ್ದೆ, ನಿನ್ನೆನೂ ಮೊನ್ನೆ ಹೇಳ್ತಾ ಇದ್ದೆ. ಮೊನ್ನೆ ಯಾವತ್ತೋ ರಾತ್ರಿ ನನಗೆ ಒಬ್ಬ ಸಹೋದರ ಫೋನ್ ಮಾಡ್ತಾರೆ, ಅಷ್ಟೇ ನನಗಂತ ಯಾರು ಇಲ್ಲ, ನನ್ನ ಜೀವನದಲ್ಲಿ ಯಾರು ಇಲ್ಲ, ತುಂಬಾ ವ್ಯಥೆ, ತುಂಬಾ ಗೋಳಾಟ, ತುಂಬಾ ಕಣ್ಣೀರು, ತುಂಬಾ ವೇದನೆ, ಏನ್ ಮಾಡ್ಬೇಕು ಗೊತ್ತಿಲ್ಲ. ನಾನು ಅವ್ರಿಗೊಂದು ಮಾತು ಹೇಳಿದೆ, ಪ್ರಿಯ ಸಹೋದರ, ನೀನು ಮುಂದೆ ನಿನ್ ಜೊತೆ ಮಾತಾಡ್ತಾ ಇರುವಂತ ನಾನೇ ನಿನಗೊಂದು ಉದಾಹರಣೆ, ನಾನೇ ನಿನಗೆ ಎಕ್ಸಾಂಪಲ್, ನಾನೇ ನಿನಗೊಂದು ಉದಾಹರಣೆ. ಏನ್ ಗೊತ್ತಾ ಉದಾಹರಣೆ? ನೀನು ಇವತ್ತು ಅನುಭವಿಸ್ತಾ ಇದೆಯಾ, ನನ್ನ ಜೀವಿತದಲ್ಲಿ ನನ್ನ ಚಿಕ್ಕಂದಿನಿಂದಲೂ ಕ್ರಿಸ್ತನ ಅಪ್ರಮೇಯವಾದ ಪ್ರೀತಿಯನ್ನು ಅನುಭವಿಸ್ತಾ, ಆತನು ನನ್ನ ವ್ಯಥೆಯನ್ನು ಓರುತ್ತಾ ನನ್ನ ನಡೆಸ್ಕೊಂಡು ಬಂದಿದ್ದಾನೆ. ನನ್ನ ಜೀವಿತದಲ್ಲಿ ಕೂಡ ಯಾರ ಪ್ರೀತಿ ಕಾಣಲಿಲ್ಲ, ಯಾರ ಇದನ್ನು ಕಾಣಲಿಲ್ಲ, ಯಾವ ಸಂತೋಷ ಕಾಣಲಿಲ್ಲ. ಬಟ್ ನಾನು ಯೇಸುವನ್ನು ನಂಬುದ ಮೇಲೆ ಆ ಯೇಸುವಿನಿಂದ ಅಪ್ರಮೇಯವಾದ ಪ್ರೀತಿಯನ್ನು ಅನುಭವಿಸಿದ್ದೇನೆ. ನೀನ್ ಭಯ ಪಡಬೇಡ, ಯೋಚನೆ ಮಾಡಬೇಡ. ಇವತ್ತು ನಿನ್ನ ವ್ಯಥೆ ಯಾವುದು? ನಿನ್ನ ವ್ಯಥೆ ಯಾವುದು? ನಿನ್ನ ವ್ಯಥೆಯನ್ನ ಪರಾಂಬರಿಸುವಂತ ದೇವರು, ನಿನ್ನ ವ್ಯಥೆಯನ್ನು ನೋಡಿ ಪರಾಂಬರಿಸುವಂತ ಅಪ್ರಮೇಯವಾದ ದೇವರು ನಿನ್ನ ಜೊತೆ ಇದ್ದಾನೆ. ಎರಡನೇದಾಗಿ ಲೇಯಳು ತಿರಸ್ಕರಿಸಲ್ಪಟ್ಲು, ಯಾಕೋಬನಿಂದ ತಿರಸ್ಕರಿಸಲ್ಪಟ್ಲು. ನಿನ್ ಜೀವಿತ ತಿರಸ್ಕರಿಸಲ್ಪಟ್ಟಿದೆಯಾ? ಕುಟುಂಬದವರಿಂದ ತಿರಸ್ಕರಿಸಲ್ಪಟ್ಟಿದೆಯಾ? ಎಷ್ಟೋ ಜನರಿಗೆ ಇವತ್ತಿನ ದಿನ ಒಂದು ಭಯ, ನಾವು ಯೇಸುವಿನ ಬಿಟ್ಟು ಸ್ಟಿಕ್ಕರ್ ಇಟ್ಟಿಲ್ಲ ಅಂತಂದ್ರೆ ಯಾರು ನಮ್ಮನ್ನ ಫಂಕ್ಷನ್ಗೆ ಕರೆಯಲ್ಲ. ನಾವು ಯೇಸುವಿನ ಬಿಟ್ಟು ನಾವು ಯಾವ ಒಡವೆಗಳು ಏನು ನಮ್ಮ ಹತ್ರ ಇಲ್ಲ ಅಂದ್ರೆ ಯಾರು ಫಂಕ್ಷನ್ ಕರೆಯಲ್ಲ. ಭಯ, ಯಾರು ನಮ್ಮನ್ನ ಏನಕ್ಕೂ ಕರೆಯಲ್ಲ. ನಾನೇನ್ ಹೇಳ್ತೀನಿ ಗೊತ್ತಾ? ನೀನ್ ಯೇಸುವಿಗೋಸ್ಕರ ನಿಂತ್ಕೊಂಡ್ರೆ, ಯೇಸುವಿಗೋಸ್ಕರ ಜೀವಿಸಿದ್ರೆ ಜನ ಹೇಳ್ತಾರೆ, ನೀನ್ ಹಿಂದೆ ಈ ಫಂಕ್ಷನ್ ಮಾಡಕ್ಕಾಗಲ್ಲ, ನೀನೇ ಪಾಪ. ಆದ್ರೆ ನೀನ್ ಯಾವಾಗ ಜನರಿಗೆ ಭಯಪಟ್ಟು ನೀನು ಹೋಗಿ ದೇವ್ರು ಹೇಳ್ತಾರೆ, ನೀನ್ ಅಲ್ಲೇ ಇರಪ್ಪ. ಈ ಲೋಕದ ಜನ ಒಂದು ವೇಳೆ ನಮಗೆ ತಿರಸ್ಕರಿಸಬಹುದು, ಈ ಲೋಕದ ವ್ಯಕ್ತಿಗಳು ತಿರಸ್ಕರಿಸಬಹುದು, ಈ ಲೋಕದ ಹಣ ಒಂದು ವೇಳೆ ನಮ್ಮನ್ನು ತಿರಸ್ಕರಿಸಬಹುದು, ಈ ಲೋಕದ ಐಶ್ವರ್ಯ ತಿರಸ್ಕರಿಸಬಹುದು, ಈ ಲೋಕದ ಒಳ್ಳೆ ಬಟ್ಟೆಗಳು ಹಾಕೊಂಡ್ರು ಅಂತ ತಿರಸ್ಕರಿಸಬಹುದು. ಆದ್ರೆ ನಿನ್ ದೇವರು ನಿನ್ ಜೀವಿತವನ್ನ ಆರಿಸಿಕೊಂಡ್ರೆ, ನಿನ್ನ ಬದುಕನ್ನ ಆಶೀರ್ವದಿಸಿದ್ರೆ, ಅನೇಕರು ನಿನ್ನ ಕರೀತಾರೆ. ಅನೇಕರು ಒಂದು ಕಾಲಗಟ್ಟಲೆಯಲ್ಲಿ ನಾನು ಮದುವೆ ಆದ ಸಂದರ್ಭದಲ್ಲಿ ಕೆಲವರು ನನಗೆ ಹೇಳ್ತಾ ಇದ್ರು, ನೀನ್ ಹೆಂಡತಿ ಸ್ಟಿಕ್ಕರ್ ಇಟ್ಕೊಂಡಿಲ್ಲ ಅಂದ್ರೆ ನಾವು ನಮ್ಮ ಫಂಕ್ಷನ್ಸ್ಗಳಿಗೆ ಕರೆಯಲ್ಲ, ನೀನ್ ಹೆಂಡತಿ ಸ್ಟಿಕ್ಕರ್ ಇಟ್ಕೊಂಡಿಲ್ಲ ಅಂದ್ರೆ ನಮ್ಮ ಸಂಬಂಧಿಕರೇ ಅಲ್ಲ, ನೀವು ನಿಮ್ಮ ಹೆಂಡತಿ ನೀವು ಸ್ಟಿಕ್ಕರ್ ಇಟ್ಕೊಂಡು ಬರ್ತೀರಿ ಚರ್ಚ್ಗೆ ಹೋಗಿ, ಅಥವಾ ನೀವು ಚರ್ಚ್ಗೆ ಹೋಗ್ರಿ, ಆದ್ರೆ ಮಾಮೂಲಿ ಆಗಿರುವಾಗ ನಮ್ಮ ಜೊತೆ ಚೆನ್ನಾಗಿರ್ಲಿ, ನೀವು ಆ ರೀತಿ ಆಗಿದ್ರೆ ಏನಕ್ಕೂ ಕರೆಯಲ್ಲ. ನಾನು ಅವ್ರಿಗೊಂದು ಮಾತು ಹೇಳಿದೆ, ನೀನ್ ಇವಾಗ ಕರೆದೋದ್ರು ತೊಂದರೆ ಇಲ್ಲ, ನೀ ಕರೆದೋದ್ರ ತೊಂದರೆ ಇಲ್ಲ, ನಾನು ಕ್ರಿಸ್ತನಿಗಾಗಿ ನಿಂತ್ಕೊಳ್ತೀನಿ, ಯೇಸುವಿಗಾಗಿ ನಿಂತ್ಕೊಳ್ತೀನಿ, ಯೇಸುವಿಗೋಸ್ಕರ ನಿಂತ್ಕೊಳ್ತೀನಿ. ಒಂದು ಕಾಲದಲ್ಲಿ ನಾವು ಅವರ ಅಡ್ರೆಸ್ ಹೇಳ್ಬೇಕಾಯ್ತು, ಇವತ್ತು ನನ್ನ ಅಡ್ರೆಸ್ ಅವ್ರು ಹೇಳ್ಬೇಕು. ಹಲ್ಲೆಲೂಯಾ. ನಾನು ಇಂಥವರ ಸಂಬಂಧಿ ಅಂತ ಅವ್ರು ಹೇಳ್ಬೇಕು, ನಾನು ಹೇಳ್ಬೇಕಾದ ಅವಶ್ಯಕತೆ ನನಗಿಲ್ಲ. ಆಮೇಲೆ ಆದ್ರೆ ಒಂದು ಕಾಲದಲ್ಲಿ ಜನರು ನಮ್ಮನ್ನು ಎದುರಿಸಿದಾಗ, ನೀನು ಇದನ್ನೆಲ್ಲ ಬಿಟ್ಬಿಟ್ರಿ, ಚರ್ಚ್ ಅಂದ್ರೆ ನಿಮ್ಮನ್ನ ಫಂಕ್ಷನ್ ಕರೆಯಲ್ಲ, ಚರ್ಚ್ ಅಂದಿದ ತಕ್ಷಣ ನಿಮ್ಮನ್ನ ಇದಕ್ಕೆ ಕರೆಯಲ್ಲ, ಚರ್ಚ್ ಅಂದಿದ ತಕ್ಷಣ ನಿಮ್ಗೆ ಇದಿಲ್ಲ, ನೀವು ಸ್ಟಿಕ್ಕರ್ ಇರ್ಲಿಲ್ಲ ಅಂದ್ರೆ ನಾವು ಕರೆಯಲ್ಲ, ನಮ್ಮ ಮನೆ ಫಂಕ್ಷನ್ ಬರಬೇಡಿ ಅಂತ. ಹೋಗಯ್ಯ, ಬೇಡ, ನನಗ್ ಬೇಡ, ನೀನ್ ಕರಿಬೇಡ, ಏನನ್ನ ನನಗೆ ಅವಶ್ಯಕತೆ ಇಲ್ಲ. ಬಟ್ ಇವತ್ತು ನನ್ನ ಜೀವಿತದಲ್ಲಿ ಅನೇಕ ಸ್ಥಳಗಳಿಗೆ ಪ್ರಯಾಣಿಸೋದಕ್ಕೂ, ಅನೇಕ ಸ್ಥಳಗಳಲ್ಲಿ ಹೋಗೋದಕ್ಕೂ, ಎಲ್ಲಾ ಕಾರ್ಯಗಳಿಗೂ ಅನುಕೂಲ ಆಯ್ತು. ಇವತ್ತು ಯಾರಾದ್ರೂ ಹೇಳ್ತಾರ? ಇವತ್ತು ನಮ್ಗೆ ಯಾರಾದ್ರೂ ಅತಿ ಬಂದು ಹೇಳ್ತಾರ? ನೆವರ್. ಬಂದು ಮುಂದೆ ನಿಂತು ಕೂತ್ಕೊಂಡು ಈ ರೀತಿಯಾಗಿ ನೀನ್ ಯೇಸುಸ್ವಾಮಿ ನಂಬೇಡ, ಪ್ರಾರ್ಥನೆ ಮಾಡ್ಬೇಡ, ಬೈಬಲ್ ಈ ತರ ಮಾಡ್ಬೇಡ ಅಂತ ಯಾರು ಹೇಳೋದಕ್ಕೆ ಧೈರ್ಯ ಇಲ್ಲ. ಯಾಕಂತಂದ್ರೆ
ಒಂದು ಕಾಲದಲ್ಲಿ ನಾವು ದೇವರಿಗೋಸ್ಕರ ನಿಂತ್ವಿ, ಯೇಸುವಿಗೋಸ್ಕರ ನಿಂತ್ವಿ. ತಿರಸ್ಕರಿಸಲ್ಪಡ್ತಾ ಇದ್ದಾರ ಜನರು? ಜನ ತಿರಸ್ಕರಿಸ್ತಾ ಇದ್ದಾರಾ? ನೀನು ಒಂದು ವೇಳೆ ವ್ಯಕ್ತಿಗಳು ತಿರಸ್ಕರಿಸ್ತಾ ಇದ್ದಾರಾ? ಭಯ ಪಡಬೇಡ, ದೇವರು ಆರಿಸ್ಕೊಳ್ತಾರೆ. ಯಾಕೋಬನ ದೇವರು ಆರಿಸ್ಕೊಂಡ ಮೇಲೆ ಇವನೇನ್ ಮಾಡ್ಬಿಟ್ಟ? ಲೇಯನ್ನ ತಿರಸ್ಕಾರ ಮಾಡ್ಬಿಟ್ಟ. ಯಾಕೆ? ಇವಳು ಚೆನ್ನಾಗಿರ್ಲಿಲ್ಲ. ಯಾಕೆ? ಇವಳ ಹತ್ರ ಏನಿರ್ಲಿಲ್ಲ. ಯಾಕೆ? ಇವಳು ರಾಹೇಲನಾಗೆ ಕಲರ್ಫುಲ್ ಆಗಿರ್ಲಿಲ್ಲ. ಪೇಂಟ್ ಗಿಂಟ್ ಹಚ್ಕೊಂಡು ರಾಹೇಲನಾಗಿರ್ಲಿಲ್ಲ. ಹಲ್ಲೆಲೂಯಾ. ಈ ಲೋಕ, ಈ ಪ್ರಪಂಚ, ಈ ಜನರು ನಿನ್ನ ಹತ್ರ ಇರುವಂತ ಐಶ್ವರ್ಯ, ನಿನ್ನ ಹತ್ರ ಇರುವಂತ ಸೌಂದರ್ಯ, ನಿನ್ನ ಹತ್ರ ಇರುವಂತ ಹಣ, ನಿನ್ನ ಹತ್ರ ಇರುವಂತ ಆಸ್ತಿ, ನಿನ್ನ ಹತ್ರ ಇರುವಂತ ಹೊರಗಿರುತ್ತೋದಕ್ಕೆ ನೋಡಿ ಜನ ನಿನ್ನನ್ನು ಗೌರವಿಸ್ತಾರೆ. ಆದ್ರೆ ನನ್ನ ದೇವರು ನೀನು ಈ ಲೋಕದಲ್ಲಿ ಕ್ರಿಸ್ತನ ನಿಮಿತ್ತವಾಗಿ ತಿರಸ್ಕರಿಸಲ್ಪಟ್ರೆ, ಯಾರಾದ್ರೂ ಯೇಸುವಿನ ನಿಮಿತ್ತವಾಗಿ ನಿನ್ನನ್ನು ತಿರಸ್ಕರಿಸಿದ್ರೆ ದೇವರು ನಿನ್ನ ಅತ್ಯುನ್ನತವಾದ ಸ್ಥಾನ. ಅದು ನಮ್ಮ ದೇವರು, ಅದು ನನ್ನ ಸರ್ವಶಕ್ತನು. ತಿರಸ್ಕರಿಸಲ್ಪಟ್ಟವಳಾದ ಲೇಯಳನ್ನು ದೇವರು ಹಾರಿಸ್ಕೊಂಡು. ಯಾರಾದ್ರೂ ತಿರಸ್ಕರಿಸ್ತಾ ಇದ್ದಾರಾ? ನೀನ್ ಸ್ವಾಮಿ ನಂಬದೆ ನಿನ್ನ ಸ್ಟಿಕ್ಕರ್ ಇಲ್ಲ ಮುಂದೆ ತರ ಐತಿ ಅಂದ್ರೆ, ಹೌದಾ ಸ್ವಾಮಿ, ದೇವ್ರು ನಿನ್ನ ಆಶೀರ್ವಾದ ಮಾಡಿ. ನೀನು ಸ್ವಾಮಿ ನಂಬಿಟ್ರೆ ನೀವೇನೋ ಹಲ್ಲೆಲೂಯಾ ಅಂತ ಯಾವನು ಒಬ್ಬನಿಗೆ ಹಂಗೆ ಐತ. ಎಲ್ಲ ಒಂದ್ ಕಡೆ ಪ್ರಾರ್ಥನೆ ನಡೀತಾ ಇತ್ತು, ಪ್ರಾರ್ಥನೆ ಮಾಡ್ತಾ ದೇವ್ರಿಗೆ ಸ್ತೋತ್ರ ಮಾಡ್ತಾ ವಿಶ್ವಾಸಿಗಳೆಲ್ಲರೂ ಹಲ್ಲೆಲೂಯಾ ಅಂದ್ರಂತ. ಆ ಕಡೆ ಯಾವನ ಕುಡಿದ್ಬಿಟ್ಟು ಓಲಾಡ್ಕೊಂಡು ಹಲ್ಲೆಲೂಯಾ ಅಂತೀಯ ಮಲೇರಿಯಾ ಅನ್ನೋ, ಅದಕ್ಕೆ ಮಲೇರಿಯಾ ಬಂದೆ ಸ್ವಲ್ಪ. ಜನ ತಿರಸ್ಕರಿಸಬಹುದು. ಯೇಸುವಿಗಾಗಿ ನೀವು ನಿಂತಾಗ, ಯೇಸುವಿಗೋಸ್ಕರ ನಿಂತು ನೋಡ್ರಿ, ಯೇಸುವಿಗೋಸ್ಕರ ನಿಂತ್ಕೊಂಡು ನೋಡ್ರಿ, ಕುಟುಂಬದಲ್ಲಿ ಯೇಸುವಿಗೋಸ್ಕರ ನಿಂತ್ಕೊಂಡು ನೋಡ್ರಿ, ಯಾವನೇ ಇರ್ಲಿ ಅವನು ಯೇಸುವಿಗೋಸ್ಕರ ನಿಂತ್ಕೊಂಡು ನೋಡ್ರಿ, ನಿಮ್ಮ ಜೀವಿತ ಯಾವಂತೆ ಆಶೀರ್ವದಿಸಲ್ಪಟ್ಟಿದೆ ಅತ್ಯದ್ಭುತವಾಗಿ. Hallelujah. 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 ತಿರಸ್ಕರಿಸಲ್ಪಟ್ಟರೆ ದೇವರಿಗೆ ಸ್ತೋತ್ರ ಮಾಡಿ ಕರ್ತನಿಗಾಗಿ ನಿಲ್ಲು. ಕರ್ತನೆ ನಿನ್ನನ್ನು ಅತ್ಯದ್ಭುತವಾಗಿ ನಿಲ್ಲಿಸ್ತಾನೆ. ಇಲ್ಲಿ ನಿಂತಿರುವಂತ ನಾನು ಸೇವಕನಾಗಿರೋದು, ಪಾಸ್ಟರ್ ಆಗಿರೋದು ಗೋಲಿ ಆಟ ಆಡಿ ಅಲ್ಲ. Hallelujah. ಯಾರೋ ಸುಳ್ಳು ಹೇಳಿ, ಏನೋ ಮಾಯ ಮಾಡಿ ಪ್ರಿಯ ದೇವರ ಮಕ್ಕಳೇ, ಕಾರಣ ಏನು ಗೊತ್ತಾ? ಯೇಸುವಿಗಾಗಿ ನಿಲ್ಲುವಿಕೆ, ಕ್ರಿಸ್ತನಿಗಾಗಿ. ಜನ ತಿರಸ್ಕಾರ ಮಾಡ್ಲಿ, ವ್ಯಕ್ತಿಗಳು ತಿರಸ್ಕಾರ ಮಾಡ್ಲಿ, ಫಂಕ್ಷನ್ಗಳು ತಿರಸ್ಕಾರ ಮಾಡ್ಲಿ, ಮದುವೆಗಳು ಕರೆಯಲ್ವಾ? ನಾವು ಹಂಗೆ ಹೇಳೋದು, ನನ್ನ ಹತ್ರ ಏನಿಲ್ಲ, ನಾನು ಹಿಂಗೆ ಇದ್ದಿದ್ರೆ ಚೆನ್ನಾಗಿರೋದು, ಇಲ್ಲೆಲ್ಲ ದೊಡ್ಡ ಕುಕ್ಮ ಇಟ್ಕೊಂಡಿದ್ರೆ ಎಲ್ಲರೂ ಕರೆಯೋರು, ಹಂಗ್ ಮಾಡೋರು, ನನ್ನನ್ನ ಬೇಷ್ ಅನ್ನೋರು. ಈಗ ಜನ ಯಾರು ಕರೆಯಲ್ಲ. ಕ್ರಿಸ್ತನಿಗಾಗಿ ಜೀವಿಸುವಾಗ, ಕ್ರಿಸ್ತನಿಗಾಗಿ ನಂಬಿಕಸ್ಥರಾಗಿರುವಾಗ, ನೀನಿಲ್ಲದೆ ಇಲ್ಲ ಬಾರಮ್ಮ ಅಂತ ಕರೆಯುವಂತ ದಿನಗಳು ಬರ್ತಾ ದೇವರು ತೆಗೆದುಕೊಂಡು. ನಾನೇ ಉದಾಹರಣೆ, ನನ್ನ ಜೀವಿತನೇ ಉದಾಹರಣೆ. ನಾನು ಭಾನುವಾರ ಪ್ರಸಂಗವನ್ನ ನಾನು ಥಿಯರಿ ಮಾತಾಡಲ್ಲ, ನನ್ನ ಜೀವನವನ್ನೇ ಕ್ರಿಸ್ತನ ವಾಕ್ಯಕ್ಕೆ ನಿಮ್ಮನ್ನ ಧೈರ್ಯಪಡಿಸಲಿಕ್ಕೆ ಕ್ರಿಸ್ತನ ವಾಕ್ಯವನ್ನ ಸಾಕ್ತಾರೆ. ತಿರಸ್ಕರಿಸಲ್ಪಟ್ಟಿದೆಯಮ್ಮ, ಭಯ ಪಡಬೇಡ, ದೇವರು ನಿನ್ನನ್ನು ಆರಿಸಿಕೊಳ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಲೇವಿ ತಿರಸ್ಕರಿಸಲ್ಪಟ್ಲು, ದೇವರು ಆರಿಸಿಕೊಂಡು ಮಕ್ಕಳನ್ನ ಕೊಟ್ಟು ಅದ್ಭುತವಾಗಿ ಆಶೀರ್ವಾದ ಮಾಡಿದ್ರು. ರಾಹೇಲನಿಗೆ ನೀನ್ ಲೋಕದ ಪ್ರಕಾರ ಹೋಗ್ತಾ ಇದ್ರೆ ಏನು ಇರಲ್ಲ, ಕಷ್ಟ ಆದ್ರೂ ಸಂಕಟ ಆದ್ರೂ ದೇವರಿಗೋಸ್ಕರ ಹೋಗ್ತಿರುವಾಗ ದೇವರು ನಿನ್ನನ್ನ ಲೇಯಲನ್ನ ಬಳುವಳಿಗೆಯಿಂದ ಆಶೀರ್ವಾದ ಮಾಡಿದ ದೇವರು ನಿನ್ನನ್ನು ಆಶೀರ್ವದಿಸ್ತಾರೆ. ಆಮೆನ್, ಹಲ್ಲೆಲೂಯಾ. ಯವನಸ್ಥರು ನೀವು ನಿಮ್ಮ ಜೀವಿತದಲ್ಲಿ ಯಾವಾಗ ದೇವರಿಗೆ ನಿಮ್ಮ ಜೀವಿತ ಒಪ್ಪಿಸಿಕೊಂಡು ಕರ್ತನಿಗಾಗಿ ಜೀವಿಸ್ತಾ ಇರ್ತೀರೋ, ನಿಮ್ಮ ಭವಿಷ್ಯ ಮಧ್ಯಾಹ್ನದ ಬೆಳಕಿನ. ಆಮೇಲೆ ನಾವು ಹಂಗಲ್ಲ, ಯವನಸ್ಥರಾಗಿರುವಾಗ ನಮ್ಗೆ ಇಷ್ಟು ಬಂದಾಗಿರೋ ನಾವು ಡ್ಯಾನ್ಸ್ ಮಾಡ್ಕೊಂಡಿರ್ತೀವಿ. ನಾವು ಆಮೇಲೆ ಸಂಸಾರಿಕಸ್ಥರಾಗುವಾಗಲೂ ಜವಾಬ್ದಾರಿಗೆ ಟೈಮ್ ಬಂದಾಗ ಕಷ್ಟಪಡ್ತೀವಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಬಿ ಕೇರ್ಫುಲ್. ಲೇವಿ ತಿರಸ್ಕರಿಸಲ್ಪಟ್ಟ ದಾವೀದನ ಸ್ವಲ್ಪ ನೋಡ್ರಿ. ದಾವೀದನ ಎಲ್ಲ ತಿರಸ್ಕಾರ ಮಾಡ್ಬಿಟ್ಟು ಎಲ್ಗಾಕ್ಬಿಟ್ರು? ಕುರಿ ಮೇಯ್ಸಕ್ ಹಾಕ್ಬಿಟ್ರು. ಎಲ್ಗಾಕ್ಬಿಟ್ರು? ದಾವೀದನನ್ನ ತಿರಸ್ಕಾರ ಮಾಡಿ ಕುರಿ ಮೇಯ್ಸಕ್ಕೆ, ನೀನು ಕುರಿ ಮೇಯ್ಸಕ್ ಮಾತ್ರ ಲಾಯಕ್ ಅಂತ ಕಳಿಸ್ಬಿಟ್ರು. ಆದ್ರೆ ದೇವರೇನ್ ಮಾಡಿದ್ರು? ಅವನ್ನ ಆರಿಸಿಕೊಂಡು ಸಿಂಹಾಸನದ ಮೇಲೆ ಕುಳ್ಳಿರಿಸಿ ಇಸ್ರಾಯೇಲರನ್ನ ಆಳ್ವಿಕೆ ಮಾಡುವಂತ ಅರಸನನ್ನಾಗಿ ಮಾರ್ಪಡಿಸಿ, ದಾವೀದನು ತಿರಸ್ಕರಿಸಲ್ಪಟ್ಟ ಆಳ್ವಿಕೆ ಮಾಡುವಂತ ಅರಸನಾದ.
ಯೋಸೇಫನು ತನ್ನ ಅಣ್ಣಂದರಿಂದ ತಿರಸ್ಕರಿಸಲ್ಪಟ್ಟು ಗುಂಡಿಯಲಾದ. ಅದಾದ ಮೇಲೆ ಇಡೀ ಇಸ್ರಾಯೇಲಿನ ಮಕ್ಕಳಾದಂತಹ ಆ 70 ಜನರನ್ನ ಕುಟುಂಬದವರನ್ನ ಪೋಷಿಸುವುದಕ್ಕೂ, ಇಡೀ ಐಗುಪ್ತ ದೇಶವನ್ನ ಕಾನಾನ್ ದೇಶವನ್ನ ಕಾಪಾಡುವುದಕ್ಕೂ, ಆಹಾರವೆಂಬ ಊರ್ಕೋಲ್ ಮುರಿದು ಹೋದಾಗ ಅವನ್ನ ಸಾಕಿಸಲುವುದಕ್ಕೂ ಏನಾದ ಒಬ್ಬ ಪೋಷಕನಾಗಿ ಮಾರ್ಪಟ್ಟ. ಜನರನ್ನ ತಿರಸ್ಕರಿಸಬಹುದು, ಭಯಪಡಬೇಡ. ವ್ಯಕ್ತಿಗಳು ತಿರಸ್ಕರಿಸಬಹುದು, ಭಯಪಡಬೇಡ. ದೇವರು ಕೈಗೊಂಡಿಸ್ತಾರೆ, ದೇವರು ನಿನ್ನ ಆಶೀರ್ವದಿಸ್ತಾರೆ. ಹಲ್ಲೆಲೂಯಾ. ಥಾಮಸ್ ಎಡಿಸನ್ ಅಲ್ವಾ ಒಬ್ಬ ಅವಿವೇಕತನದಿಂದ ತನ್ನ ಚಿಕ್ಕ ವಯಸ್ಸಿನಲ್ಲಿ ಟೀಚರ್ಗೆ ಹೇಗೆ ಕಾಣಿಸ್ತಾ ಇದ್ದ ಅಂದ್ರೆ ಅವಿವೇಕಿ ತರ ಕಾಣಿಸ್ತಾ ಇದ್ದ, ಬುದ್ಧಿಹೀನಾಗಿ ಕಾಣಿಸ್ತಾ ಇದ್ದ. ಅವನೇ ಇಡೀ ಲೋಕಕ್ಕೆ ಬೆಳಕು ತಂದು ನಾವೆಲ್ಲರೂ ಇವತ್ತಿನ ದಿನ ಕತ್ತಲೆಯಲ್ಲಿ ಸಂಚರಿಸುವಂತ ಪ್ರತಿಯೊಬ್ಬರಿಗೂ ಬೆಳಕಿನಲ್ಲಿ ಓಡಾಡುವಂತ ಒಂದು ಸಹಾಯವನ್ನ ಮಾಡಿರುವುದು. ನಿನ್ನನ್ನು ಯಾರು ತಿರಸ್ಕರಿಸ್ತಾ ಇದ್ದಾರೆ? ಯಾವ ವೇದನೆಯಲ್ಲಿದೆಯಾ? ಯಾವ ದುಃಖದಲ್ಲಿದೆಯಾ? ಯಾವ ಸಂಕಟದಲ್ಲಿದೆಯಾ? ಯಾವ ಪರಿಸ್ಥಿತಿ ಇದೆ? ಒಂದು ವೇಳೆ ನಿನ್ನ ತಂದೆ ತಾಯಿ ಅಷ್ಟೇ ನಮ್ಮ ಪಾಲಿಗೆ ಸತ್ತರೆ, ನಿಮ್ಮ ಪಾಲಿಗೆ ಅಷ್ಟೇ, ನೀನಿಲ್ಲ ಇನ್ನ. ನನ್ನ ಮಗಳೇ ಅಲ್ಲ ಅನ್ಬೋದು, ನನ್ನ ಮಗನೇ ಅಲ್ಲ ಅನ್ಬೋದು. ನಾನು ಯೇಸು ಸ್ವಾಮಿ ನಂಬಿದಾಗ ನನಗೆ ಇನ್ನೂ ನೆನಪಿದೆ. ನಾನು ಯೇಸು ಸ್ವಾಮಿ ನಂಬಿದ ಹೊಸ ದಿನಗಳು, ರಿಂಗ್ ರೋಡ್ನಲ್ಲಿ, ಮೇನ್ ರೋಡ್ನಲ್ಲಿ ಒಂದು ಪ್ರೇಯರ್ ನಾನು ಹೋಗುವಾಗ ತುಂಬಾ ಆಸಕ್ತಿ, ಪ್ರಾರ್ಥನೆ ಮಾಡೋದಕ್ಕೆ ತುಂಬಾ ಆಸಕ್ತಿ. ಆಗ ನನಗೆ ಒಬ್ರು ಹೇಳಿದ್ರು, ನೀನು ನಮ್ಮ ಅವನೇ ಅಲ್ಲವೇ ಅಲ್ಲ, ನೀನು ನಮ್ಮವನು ಅಲ್ಲವೇ ಅಲ್ಲ ಅಂತ ಇಷ್ಟು ದೊಡ್ಡ ಇಟ್ಟಿಗೆ ಕಲ್ಲು ತಗೊಂಡು ನನ್ನ ಮೇಲೆ ಬೀಸಿದ್ರು. ಹಲ್ಲೆಲೂಯಾ. ನೀನ್ ಯೇಸುವನ್ನ ನಂಬಿದ್ರ ನಿಮಿತ್ತ ನೀನು ನಮ್ಮ ವಂಶದವನು ಅಲ್ಲವೇ ಅಲ್ಲ ಅಂದ್ಬಿಟ್ಟು. ಪರವಾಗಿಲ್ಲ, ಅಲ್ಲ, ನಾನು ಯೇಸುವಿನ ವಂಶದವನು. ಆಮೇಲೆ ಹಲ್ಲೆಲೂಯಾ. ಹೌದು, ನಾನು ನಿನ್ನ ಸಂಬಂಧಿಕನೇ ಅಲ್ಲ, ನಾನು ಯೇಸುವಿಗೆ ಸಂಬಂಧಿಕ. ನಾನು ನಿನ್ನ ಮಗನೇ ಅಲ್ಲವೇ ಅಲ್ಲ, ನಾನು ಯೇಸುವಿಗೆ ಮಗ. ಆಮೇಲೆ ಹಲ್ಲೆಲೂಯಾ. ನೀನು ನನಗೆ ನಮ್ಮವನು ಅಲ್ಲ ಅಂತ ಹೇಳ್ತೀಯ, ನಾನು ಯೇಸುವಿನವನು. ನೀನು ನಮಗೆ ಸಂಬಂಧಪಟ್ಟವನಲ್ಲ ಅಂತ ಹೇಳ್ತೀಯ, ನಾವು ಪರಲೋಕಕ್ಕೆ ಸಂಬಂಧಪಟ್ಟವನು. ನೀನು ನಮಗೆ ಯಾವುದಕ್ಕೂ ಪ್ರಯೋಜನ ಬಂದಿಲ್ಲ ಅಂತ ಹೇಳ್ತೀರಾ, ನಾವು ಪರಲೋಕ ಸಂಸ್ಥಾನಕ್ಕೆ ಸಂಬಂಧಪಟ್ಟವನು. ಆ ರೀತಿಯಾಗಿ ಜೀವಿಸಿಕೊಂಡು ತಿರಸ್ಕರಿಸಲ್ಪಟ್ಟರು, ತ್ಯಜಿಸಲ್ಪಟ್ಟರು, ಹೃದಯದೊಳಗಡೆ ಅಪಾರವಾದ ನೋವುಗಳಿದ್ರು ಕೂಡ ಕ್ರಿಸ್ತನ ಪ್ರೀತಿಯಿಂದ ತುಂಬಲ್ಪಟ್ಟು, ಯೇಸುವಿನ ಮಹಿಮೆಯಿಂದ ತುಂಬಲ್ಪಟ್ಟು, ಯೇಸುವಿನ ಅಪಾರವಾದಂತಹ ಕರುಣೆಯಿಂದ ತುಂಬಲ್ಪಟ್ಟು, ಅದರ ಪ್ರೀತಿಯಿಂದ ಪ್ರೀತಿಸಲ್ಪಟ್ಟು ಆತನ ವಾಕ್ಯವನ್ನ ಹಿಡಿದು ಬಂದ್ವಲ್ಲ, ಅವನನ್ನು ಕೈ ಬಿಡಲಿಲ್ಲ. ಅವ್ರು ಕೈ ಬಿಡೋದು ಇಲ್ಲ. ಅವ್ರು ನಮ್ಮನ್ನ ಎಂದಿಗೂ ಕೂಡ ದೇವರು ನೀನು ನನ್ನವನಲ್ಲ ಅಂತ ಹೇಳಿಲ್ಲ, ಎಂದಿಗೂ ದೇವರು ನೀನು ನನಗೆ ಸಂಬಂಧಪಟ್ಟವನಂತ ಹೇಳಿಲ್ಲ, ಎಂದಿಗೂ ದೇವರು ನೀನು ನನಗೆ ಬೇಡವೇ ಬೇಡ ಅಂತ ಹೇಳಿಲ್ಲ. ಅವಿವೇಕಿ ಆದಾಗ, ಅಜ್ಞಾನಿ ಆದಾಗ, ಪಾಪಿ ಆದಾಗ, ದ್ರೋಹಿ ಆದಾಗ, ದೇವರಿಂದ ದೂರ ಆದಾಗಲೂ ಕೂಡ ದೇವರು ನನ್ನ ಎಂದಿಗೂ ಕೂಡ ನೀನು ನನ್ನವನಲ್ಲ ಅಂತ ಹೇಳಿ. ಜನರು ಹೇಳಿದ್ರು, ನೀನು ಯೇಸು ಸ್ವಾಮಿ ನಂಬಿದ್ರೆ ನಮ್ಮವನಲ್ಲ, ನೀನು ಯೇಸು ಕ್ರಿಸ್ತನ ಆರಾಧಿಸಿದ್ರೆ ನಮ್ಮವನಲ್ಲ, ನೀನು ಯೇಸು ಕ್ರಿಸ್ತನನ್ನ ಅಂಗೀಕರಿಸಿಕೊಂಡ್ರೆ ಸ್ತುತಿಸಿದ್ರೆ ನೀನು ನಮ್ಮ ವಂಶದವನಲ್ಲ ಅಂತಂದ್ರು. ನಾನು ಒಂದೇ ಒಂದು ಮಾತು ಹೇಳಿದೆ ಎಲ್ರಿಗೂ, ನಾನು ಯೇಸುವಿನ. ಹಲ್ಲೆಲೂಯಾ. ಯಾರವನು? ಇವತ್ತು ಕೂಡ ನನಗೆ ಯಾರೋ ಇದಾರ ಅಂತ ನಾನು ಬದುಕ್ತಾ ಇಲ್ಲ, ನನಗೆ ಒಂದು ದೊಡ್ಡ ಶಕ್ತಿ ಇದೆ ಅಂತ ಬದುಕ್ತಾ ಇದ್ದೀನಿ. ನಾನಿವತ್ತು ನನಗೆ ಯಾರೋ ಸಂಬಂಧಿಕರೆಲ್ಲರೂ ಇದ್ದಾರೆ ಅಂತ ಬದುಕ್ತಾ ಇಲ್ಲ, ನನಗೊಂದು ಸಂಬಂಧ ಇದೆ, ಅದು ಪರಲೋಕದ ಸಂಬಂಧ. ನನಗೆ ಇವತ್ತಿನ ದಿನ ಜನರೆಲ್ಲರೂ ಇದ್ದಾರೆ ಅಂತ ಬದುಕ್ತಾ ಇಲ್ಲ, ನನಗೆ ಪರಲೋಕ ಇದೆ ಅಂತ ಬದುಕ್ತಾ ಇದ್ದೀನಿ. ನನಗೆ ಸಹಾಯ ಮಾಡುವಂತವರೆಲ್ಲರೂ ಇದ್ದಾರೆ ಅಂತ ಬದುಕ್ತಾ ಇಲ್ಲ, ನನಗೆ ಸಹಾಯ ಮಾಡುವಂತ, ಆಧರಿಸುವಂತ ನೀನ್ ಯಾವ ರೀತಿ ಜೀವಿಸ್ತಾ ಇದ್ದೀನಿ? ನಿನ್ನ ವ್ಯಥೆ, ನಿನ್ನ ದುಃಖ, ನಿನ್ನ ವೇದನೆ ಯಾವುದೇ ಇರಲಿ, ಯೇಸುವನ್ನು ನೋಡಿ ಆರಾಧಿಸು. ಯಾರನ್ನು ನೋಡಿ ಆರಾಧಿಸು? ಯಾರನ್ನು ನೋಡಿ ಆರಾಧಿಸು? ಹಲ್ಲೆಲೂಯಾ. ಯೇಸು ನಿನ್ನನ್ನು ತನ್ನ ಕೈಗಳಲ್ಲಿ ಎತ್ಕೊಳ್ತಾರೆ. ಲೇಯರ ಬಗ್ಗೆ ಬಂದಿದೆ, ನನ್ನ ಗಂಡನು ನನ್ನ ವ್ಯಥೆ ನೋಡಿದ ನನ್ನ ಗಂಡನ ನನ್ನ ಪ್ರೀತಿಸ್ತಾನೆ, ನಾವು ಒಂದಾಗುವುದು ಅಂತ ಹೇಳ್ತಾರೆ. ನಿನಗೋಸ್ಕರ ನಿನ್ನ ಪ್ರೀತಿಸುವಂತ ದೇವರಿದ್ದಾರೆ, ನಿನ್ನನ್ನು ಪ್ರೀತಿಸುವಂತ ಕನಿಕರಿಸುವಂತ ದೇವರಿದ್ದಾರೆ. ನೀನು ಈ ಲೋಕದಲ್ಲಿ ಪ್ರೀತಿ ಬಿರ್ಲಿ, ಪ್ರೀತಿ ಕೊಡದೆ ಹೋಗ್ಲಿ, ಜನರು ನಿನ್ನ ಮಗಳು ಆಗ್ಲಿ, ಮಗ ಆಗ್ಲಿ ಅಂತೆ ಹೋಗ್ಲಿ, ಇವ್ರು ನಮ್ಮ ಸಂಬಂಧಿಕರಾಗ್ಲಿ ಅಂತೆ ಹೋಗ್ಲಿ, ಇವ್ರು ನಮ್ಮ ವಂಶದವರಾಗ್ಲಿ ಅಂತೆ ಹೋಗ್ಲಿ, ನಿನಗೋಸ್ಕರ ಪರಲೋಕದ ತಂದೆ ಇದ್ದಾರೆ, ಪರಲೋಕದ ದೇವರಿದ್ದಾನೆ. ಹಲ್ಲೆಲೂಯಾ. ಪರಲೋಕ ದೇವರು ಸಾಮಾನ್ಯವಾದ ದೇವರಲ್ಲ. ಯವನಸ್ಥಾನ ನೀವು, ಅಯ್ಯೋ ನಮ್ಮ ಭವಿಷ್ಯ ಹಿಂಗೆ, ನಮ್ಮಪ್ಪ ಗೊಡಕಂದ, ನಮ್ಮಮ್ಮ ಏನು ಹಿಂಗೆ ಇದ್ದಾಳೆ, ನನ್ನ ಭವಿಷ್ಯ ಹಿಂಗೆ, ನಿನ್ನ ಜೀವಿತವನ್ನು ಆಶೀರ್ವದಿಸ್ತಾನೆ. ಆಮೆನ್. ಹಲ್ಲೆಲೂಯಾ. ಹಲ್ಲೆಲೂಯಾ. ನಿದರ್ಶನವಾಗಿ ಸಜೀವ ಸಾಕ್ಷಿ ನಾಳೆ ನಿನ್ನ ಮುಂದೆ ನಿಂತಿದ್ದೀನಿ.
ಹಣದಿಂದ ಇಲ್ಲಮ್ಮ, ಹಣದಿಂದ ಅಲ್ಲ, ಬ್ಯಾಕ್ಗ್ರೌಂಡ್ ಇಂದ ಅಲ್ಲ, ಯಾವುದರಿಂದಲೂ ಅಲ್ಲ, ಈ ವಾಕ್ಯ. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೆನ್. ನನಗೆ ಗೊತ್ತಿರುವಂತ ಒಂದು ದೊಡ್ಡ ಶಕ್ತಿ ಅದು ದೇವರು ಮಾತ್ರ. ನನ್ನ ಫ್ರೆಂಡ್ ದೇವರು, ನನ್ನ ಸ್ನೇಹಿತ, ಬೆಸ್ಟ್ ಫ್ರೆಂಡ್. ಆಮೆನ್. ನಮ್ಮ ಮನೇಲಿ ಒಬ್ಬಿದ್ದಾರೆ, ಬುಜ್ಜಿ ಅಂತ ಹಾಕೊಂಡಿದ್ದಾರೆ, ನಾವಾಗ್ಲೂ ಬುಜ್ಜಿ ಅಂತ ಕರೀತಾರೆ. ಹಲ್ಲೆಲೂಯಾ. ನಿನಗೂ ನನಗೂ ಅಪ್ರಮೇಯವಾದಂತ ಒಬ್ಬ ಸ್ನೇಹಿತ ಇದ್ದಾನೆ. ನಿಜವಾಗ್ಲೂ ದೇವರನ್ನ, ಯೇಸುವನ್ನ ನೀವು ಅಂಗೀಕರಿಸಿಕೊಂಡು ಅದರ ಜೊತೆ ಜೀವಿಸಿದಾಗ ಆ ಸಂತೋಷನೇ, ಸಂತೋಷನೇ. ನಮ್ಗೆ ನಮ್ಮ ಮನೇಲಿ ಒಬ್ಳು ಮೊನ್ನೆ ಪ್ರಸಂಗ ಏನೋ ಮಾತಾಡ್ಬೇಕಾದ್ರೆ ಯಾವುದೋ ಎಷ್ಟೋ ದಿನ ಮಾಡುವ ಪ್ರಸಂಗನ ನೆನಪು ಮಾಡ್ತಾ ಇದ್ದೆ. ಶಾರ್ಟ್ ಕಟ್ ಹಿಡಿಬೇಡ ಅಂತ ನಾನೇನು ಹೇಳಿದೆ, ನಾನು ಯಾವುದೋ ಒಂದು ಊರಿಗೆ ಹೋಗ್ಬೇಕಾಯ್ತು. ಶಾರ್ಟ್ ಕಟ್ ಅಲ್ಲಿ ಹೋಗ್ಬೇಕಂದ್ರೆ ಇಮಿಡಿಯೇಟ್ ಆಗಿ ನಾನು ಪ್ರಸಂಗ ಮಾಡ್ತಾವೆ. ಶಾರ್ಟ್ ಕಟ್ ಹಿಡಿಬೇಡ ಅಂತ ಪ್ರಸಂಗ ಮಾಡಿದವ್ರು ನೀವೇ ತಾನೆ. ಆಮೇಲೆ ಶಾರ್ಟ್ ಕಟ್ ಬೇಡ, ಯಾವ್ದ್ರಲ್ಲಿ ಶಾರ್ಟ್ ಕಟ್ ಬೇಡ. ನಿನ್ ಜೀವಿತದಲ್ಲಿ ಜನರು ನಿನ್ನ ತ್ಯಜಿಸುವಾಗ, ಜನರನ್ನು ಅಲ್ಲಗೆಳೆಯುವಾಗ ಶಾರ್ಟ್ ಕಟ್ ಬೇಡ. ಆಮೇಲೆ ದೇವರು ನಿನ್ನ ಜೊತೆ ಇರಬೇಕು. ಸಡನ್ ಆಗಿ ಅಂದ್ಬಿಟ್ರೆ ಎಲ್ಲರೂ ನಗಿತಾ ಇದ್ರು. ನಾನು ಮತ್ತೆ ಸ್ವಲ್ಪ ಯೋಚನೆ ಮಾಡ್ತೀನಿ. ನಾನು ಹೇಳಿದ್ದೇನು, ಯಾವ್ದೋ ಊರಿಗೆ ಹೋಗ್ಬೇಕು, ಶಾರ್ಟ್ ಕಟ್ ಅಲ್ಲಿ ಹೋಗೋಣ ಅಂತ. ಇವಳು ಎಲ್ಲಿ ಹೋಗಿದ್ದಾಳೆ, ನಂದು ಯಾವ್ದೋ ಹಿಂದೆ ಪ್ರಸಂಗ, ನಾನು ಪ್ರಸಂಗ ಮಾಡಿದ್ರೆ ನಾನು ತಿರುಗಿ ಪ್ರಸಂಗ ಮಾಡ್ತಾ ಇದ್ದಾನೆ. ಅಪ್ಪ, ನೀನ್ ಶಾರ್ಟ್ ಕಟ್ ಹಿಡಿಬಾರ್ದು, ರೋಡ್ ಶಾರ್ಟ್ ಕಟ್ ಹಿಡಿಬಾರ್ದು. ಆಮೇಲೆ ಯೋಚನೆ ಮಾಡಿ ಹೇಳಿದೆ, ಸರಿ ಅಮ್ಮ, ಶಾರ್ಟ್ ಕಟ್ ರೋಡಲ್ಲಿ ಹೋಗಲ್ಲ, ಡೈರೆಕ್ಟ್ ನೇರವಾದ ರೋಡಲ್ಲೇ ಹೋಗ್ತೀನಿ. ನಮ್ಮ ಜೀವಿತಗಳು ನೇರವಾಗಿರಲಿ, ಕ್ರಿಸ್ತನಿಗೆ ಭಯಭಕ್ತಿಯಿಂದಾಗಿರಲಿ. ಪ್ರಿಯ ದೇವರ ಮಕ್ಕಳೇ, ನಾನು ನನ್ನ ಹೃದಯದ ಅನುಭವದಲ್ಲಿ ನನಗೆ ದೇವರು ಕೊಟ್ಟಿರುವಂತ ಆತ್ಮಿಕ ಮಕ್ಕಳಾದ ನಿಮ್ಗೆ ನಾನು ಒಂದು ಮಾತು ಹೇಳ್ತೀನಿ. ಏನ್ ಗೊತ್ತಾ, ಈ ಲೋಕದ ಜನ, ಈ ಲೋಕದಲ್ಲಿ ನಿನ್ ಗಂಡ, ನಿನ್ ಹೆಂಡತಿ, ನಿನ್ ಮಕ್ಕಳು, ಆಚೆರವರೆಲ್ಲ ಕೇಳಿಸ್ತಾ ಇದೆಯಾ? ಬರೀ ಇಲ್ಲಿರೋ ಸ್ವಲ್ಪ ಭಯದಿಂದ ನೋಡ್ತಾ ಇರ್ತಾರೆ, ಯಾಕಂದ್ರೆ ಒಳಗಡೆ ಇದೆಯೋ ಅಂತ. ಆಚೆ ಅದೆಷ್ಟು ಜನ ಫೋನ್ ಅಲ್ಲಿ ಇದ್ದಾರೋ, ಅದೆಷ್ಟು ಜನ ಮೊಬೈಲ್ ಅಲ್ಲಿ ಇದ್ದಾರೋ, ಅದೆಷ್ಟು ಜನ ಆ ಕಡೆ ಈ ಕಡೆ ನೋಡ್ತಾ ಇದ್ದಾರೋ, ಅದೆಷ್ಟು ಜನ ವಿಡಿಯೋ ನೋಡ್ತಾ ಇದ್ದಾರೋ ಗೊತ್ತಿಲ್ಲ. ಆಮೇಲೆ ಹಲ್ಲೆಲೂಯಾ. ಆಚೆ ಫೋನ್ ಇಟ್ಕೊಂಡ್ರವ್ರು ಎಲ್ರು ಒಂದು ಲೇಲುಯಾ ಹೇಳಿ. ಆಮೇಲೆ ಪ್ರಿಯ ದೇವರ ಮಕ್ಕಳೇ, ಈ ಲೋಕದಲ್ಲಿ ಯಾರು ಪ್ರೀತಿಸದೆ ಹೋದ್ರು, ಯಾರು ಸಂತೈಸದೆ ಹೋದ್ರು, ಯವನಸ್ತ್ರೆ, ನಿಮ್ ಜೀವಿತದ ಬಗ್ಗೆ, ಭವಿಷ್ಯದ ಬಗ್ಗೆ, ನಿನ್ನ ಉನ್ನತ ಭವಿಷ್ಯ ನಿಮ್ಗೆ ಸಿಗ್ಬೇಕಾ? ಬ್ರೈಟರ್ ಫ್ಯೂಚರ್. ಏನ್ ಫ್ಯೂಚರ್? ಏನ್ ಫ್ಯೂಚರ್? ಬ್ರೈಟ್ ಫ್ಯೂಚರ್ ಬೇಕಾ? ನಿನ್ನ ಮಕ್ಕಳಿಗೆ ಒಂದು ಒಳ್ಳೆ ಭವಿಷ್ಯ ಬೇಕಾ? ದೇವರಿಗೆ ವಾಕ್ಯ ಕೊಡು. ನಿನ್ನ ಮಕ್ಕಳಿಗೆ ದೇವರು ವಾಕ್ಯ ಕೊಡು. ನಿನ್ನ ಮಕ್ಕಳಿಗೆ ದೇವರು ಭಯ ಕಲಿಸು. ನಿನ್ನ ಮಕ್ಕಳು ದೇವರಲ್ಲಿ ನೋಡ್ಕೋ. ನೀನ್ ಭವಿಷ್ಯ ಕೊಡೋದಕ್ಕಿಂತ 1000 ಪಟ್ಟು ಅಪ್ರಮೇಯವಾದ ಭವಿಷ್ಯವನ್ನು ದೇವರು ನಿನ್ನ ಮಕ್ಕಳು ಕೊಡ್ತಾನೆ. ಹಲ್ಲೆಲೂಯಾ. ಲೇಯರು ತಿರಸ್ಕರಿಸಲ್ಪಟ್ಟ, ಲೇಯರು ವ್ಯಥೆಯಿಂದಿದ್ದಾಳೆ. ದೇವರು ಅವಳನ್ನು ನೋಡಿ ಅವಳನ್ನ ಪ್ರೀತಿಸ್ತಾನೆ. ನಿನ್ನ ದೇವರು ಪ್ರೀತಿಸಿ ನಿನ್ನ ಬದುಕನ್ನು ಆಶೀರ್ವದಿಸ್ತಾನೆ. ಹಲ್ಲೆಲೂಯಾ. ಆದ್ದರಿಂದ ಪ್ರಿಯ ದೇವರ ಮಕ್ಕಳ, ಸೋತು ಹೋಗ್ಬೇಡ್ರಿ, ನಿರಾಶರಾಗಬೇಡ್ರಿ, ಚಿಂತಾಕ್ರಾಂತರಾಗಬೇಡ್ರಿ. ಯೇಸುವನ್ನೇ ದೃಷ್ಟಿಸ್ತಾ ಇರಿ. ನಿಮ್ಮ ಬದುಕನ್ನು ಅವರೇ ಆಶೀರ್ವಾದ, ಅವರು ನಿಮ್ಮ ಬ್ರತುಕನ್ನು ಆಶೀರ್ವದಿಸಿ ಉನ್ನತ ಸ್ಥಾನ ನಾವೆಲ್ಲರೂ